ದಿವ್ಯಾ ನಮಃ. ಚಾರುಬಾರ ಕಲ್ಯಾಪುರವರ ನಿಲಯ ಮೃಗಂಡ ಜರು ಶಿವರ ಸಾರ ಮಂತ್ರ ಸ್ಥಾಪಿತ ಮಂಗಳ ಕಲಯ ಮಂಗಳ ಕಲಯ ಮಂಗಳ ಕಲಯ. ಮಂಗಳ ಕಲಯ ಮಂಗಳ ಕಲಯ ಮಂಗಳ ಕಲಯ. ಮರಗ ಮಿತ್ರ ಮನೋರಸ ಭುಂಜಗ ಮರಗ ಮಿತ್ರ ಮನೋರಸ ಭುಂಜಗ ಧಿರುಲಕ್ಷ್ಮಿ ನಾರಾಯಣ ವಾರಣ ವದನ ತ್ರೈಲೋಕ್ಯ ಸುಮೋಗನ ವಾರಣ ವದನ. ಅಂಬರುಹಗಳು ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದಂಬುಜಾಸನವಾಣಿಯರ ಪದಾಂಬುಜಗೆ ಬೊಡಮಡುದ ವರ್ಣಿಪೆನೀಗತಾಮೃತವ. ಮಾಡಿಕೊಂಡರು ಪರ್ಣಶಾಲೆಯ ಮಾಡಿಕೊಂಡರು ಪರ್ಣಶಾಲೆಯ ರೂಢಿ ಬಾಲರು ಪಂಚವಟಿಯ ಕಾಡಿನೊಳಗೆ ರೂಢಿ ಬಾಲರು ಪಂಚವಟಿಯ ಕಾಡಿನೊಳಗೆ ಮಡದಿ ಸೀತಾ ವತ್ಸ ಲಕ್ಷ್ಮಣ ವತ್ಸ ಆಚಾರೋ ಪ್ರಥಮೋ ಧರ್ಮ ಎಂಬ ನೀತಿಯನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಬಂದವರು. ಉತ್ತರದ ಎತ್ತರದ ಅಯೋಧ್ಯಾವಾಸಿಗಳು ನಾವು. ಅಯೋಧ ಅರ್ಥಾತ್ ಯಾವುದೇ ಓರ್ವ ವೀರನಾಗಲಿ ಧೀರನಾಗಲಿ ಈ ನಮ್ಮ ಅಯೋಧ್ಯೆಯ ಮೇಲೆ ದಂಡೆತ್ತಿ ಸಾಗುತ್ತೇನೆ, ಅಯೋಧ್ಯೆಯನ್ನು ವಶಪಡಿಸಿಕೊಳ್ಳುತ್ತೇನೆ ಎಂದು ಕನಸು ಮನಸ್ಸಿನಲ್ಲೂ ಊಹಿಸಲು ಸಾಧ್ಯವಿಲ್ಲದೆ ಇರುವಂಥದ್ದು ನಮ್ಮಿ ಅಯೋಧ್ಯೆಯ ವಿಜಯಗಾಥೆ, ಸಾಹಸಗಾಥೆಯೂ ಹೌದು.
ನಮ್ಮಪ್ಪ ನೇಮಿ ರಾಜನಾಗಿದ್ದವರು ದಶ ದಿಕ್ಕುಗಳಿಗೂ ಏಕಕಾಲಕ್ಕೆ ರಥವನ್ನು ಹಾರಿಸಿದ್ದರಿಂದ ದಶರಥ ಎಂಬ ನಾಮಧೇಯವನ್ನು ಪಡೆದು ಪ್ರಸಿದ್ಧಿಯನ್ನು ಪಡೆದವರು. ಸುಮಾರು 60,000 ವರ್ಷಗಳ ಪರ್ಯಂತ ಅಯೋಧ್ಯೆಯ ಪೀಠವನ್ನು ಏರಿ ರಂಜಿಸಿದವರು ನಮ್ಮಪ್ಪಯ್ಯ. ಒಂದು ಕಾಲದಲ್ಲಿ ಪುತ್ರ ವಿಯೋಗವು ಉಂಟಾಗಿತ್ತು ನಮ್ಮ ಅಪ್ಪಯ್ಯನಿಗೆ. ಆಗ ಕುಲಗುರುಗಳನ್ನು ಕರೆದು ನಮ್ಮಪ್ಪಯ್ಯ ದುಃಖವನ್ನು ವ್ಯಕ್ತಪಡಿಸಿದರು. ಆಗ ಗುರುಗಳು ಆಡಿದಂತಹ ಮಾತು, ಅಯ್ಯ ರಾಜನ್, ದುಃಖಿಸಬೇಡ, ಪುತ್ರ ಸಂತಾನವನ್ನು ನೀನು ಬಯಸುತ್ತೀಯಲ್ಲ, ಅದಕ್ಕಾಗಿ ಪುತ್ರ ಕಾಮೇಷ್ಟಿ ಯಾಗವೊಂದನ್ನು ನಡೆಸು ಎಂದು. ತದನಂತರ ಮಹಾರಾಜರಾಗಿದ್ದಂತಹ ನಮ್ಮ ಅಪ್ಪಯ್ಯ ದಶರಥ ಚಕ್ರವರ್ತಿಗಳು ಋಷ್ಯಶೃಂಗರ ನೇತೃತ್ವದಲ್ಲಿ ಸಡಗರದಿಂದಲೇ ಅತ್ಯಂತ ಅದ್ದೂರಿಯಿಂದಲೇ ಪುತ್ರಕಾಮೇಷ್ಟಿ ಯಾಗವನ್ನು ನಡೆಸಿದರು. ಯಾಗದ ಫಲರೂಪವಾಗಿ ದೊರೆತಂತಹ ಪಾಯಸ್ಸಾನದ ಪ್ರಸಾದದಿಂದ ನಾವು 4 ಜನಿಸಿದೆವು. ತದನಂತರ ಅಯೋಧ್ಯೆಯೇ ಸಂಭ್ರಮಿಸಿತು ಶಿಶುಗಳಾದ ನಮ್ಮ ಜನ್ಮದಿಂದ. ನಾವು ಅಂತೆ ಕಾಲಿಗೆ ಚಿನ್ನದ ಗೆಜ್ಜೆಗಳನ್ನು ಕಟ್ಟಿಕೊಂಡು ಪುಟ್ಟದಾದ ಹೆಜ್ಜೆಗಳನ್ನು ಇಟ್ಟುಕೊಂಡು ಅಯೋಧ್ಯೆಯ ಅರಮನೆಯಲ್ಲೆಲ್ಲೋ ಓಡಾಡುತ್ತಾ ಇದ್ದರೆ ನಮ್ಮಪ್ಪಯ್ಯ ಹಾಗೂ ಅಮ್ಮ ಚಿಕ್ಕಮ್ಮಂದಿರು ಎಲ್ಲರೂ ಸಂತಸವನ್ನೇ ವ್ಯಕ್ತಪಡಿಸುತ್ತಿದ್ದರು. ಅಯೋಧ್ಯೆಯೇ ಸಂಭ್ರಮಿಸುತ್ತಾ ಇತ್ತು. ಅಂತೆಯೇ ಶೈಶವವನ್ನು ಕಳೆದು ಬಾಲ್ಯಾವಸ್ಥೆಯನ್ನು ನಾವು ತಲುಪಿದೆವು. ತದನಂತರ ಪ್ರೌಢರಾಗಿ ಬೆಳೆದಂತಹ ನಮಗೆ ಸರಿಯಾಗಿ ಕಾಲಕ್ಕೆ ಸರಿಯಾಗಿ ಯೋಗ್ಯ ಶಿಕ್ಷಣವನ್ನು ನಮ್ಮ ಅಪ್ಪಯ್ಯ ಕೊಡಿಸಿದರು. ಶಾಸ್ತ್ರವಿದ್ಯೆ, ಪುರಾಣ, ವೇದ ಹೀಗೆ 1 2 ಸಕಲ ವಿದ್ಯಾ ಪಾರಂಗತರಾಗಿ ನಾವು ಹೊರಟು ಬಂದೆವು. ತದನಂತರ ಸರಿಯಾದ ಕಾಲಕ್ಕೆ ವಿವಾಹ ಕಾರ್ಯವು ಸಂಪನ್ನವಾಯಿತು. ತದನಂತರ ನಮ್ಮಪ್ಪಯ್ಯ ಬಯಸಿದರು ಜ್ಯೇಷ್ಠನಾದ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಬೇಕು ಎಂದು. ಆದರೆ ಏನು ಮಾಡೋಣ ತಮ್ಮ, ಮಾನವ ತಾನೊಂದು ಬಗೆದರೆ ದೈವ ಚಿತ್ತವೇ ಬೇರೆ ಎಂಬುದು ನಮ್ಮ ಬಾಳಿನಲ್ಲೇ ನಡೆದು ಹೋಯ್ತಲ್ಲ. ಅಪ್ಪಯ್ಯನ ಆಶಯವಿತ್ತು ಶ್ರೀರಾಮಚಂದ್ರನೇ ಅಯೋಧ್ಯ ಪೀಠಸ್ಥನಾಗಿ ಮೆರೆಯಬೇಕು. ಆದರೆ ಚಿಕ್ಕವ್ವೆಯಾದ ಕೈಕೇಯಿಯವರ ಆಶಯವೇ ಬೇರೆಯಾಗಿತ್ತು. ಮಗನಾದ ಭರತನು ಮಹಾರಾಜನಾಗಬೇಕು. ಅಷ್ಟು ಮಾತ್ರವಲ್ಲ, ಶ್ರೀರಾಮನು 14 ವರ್ಷಗಳ ಕಾಲ ವನಸ್ಥನಾಗಬೇಕು ಎಂದು. ಆದರೂ ಅಪ್ಪಯ್ಯನ ಮಾತಿಗೆ ಸರಿಯಾಗಿ ನಾವು ಪಿತೃವಾಕ್ಯ ಪರಿಪಾಲನೆ ಎಂದೇ ಬಗೆದು ಸಂತೋಷದಿಂದ ಈ ವಿಚಾರವನ್ನು ನಾನು ಸ್ವೀಕರಿಸಿಕೊಂಡೆ. ಚಿಕ್ಕವೆಯ ಮಾತನ್ನು ಖಂಡಿಸಲು ಇಲ್ಲ. ಅಯೋಧ್ಯೆಯ ಸಕಲ ವೈಭೋಗವನ್ನು ತೊರೆದು ಕೇವಲ ನಾರುಮಡಿಯನ್ನು ಉಟ್ಟುಕೊಂಡು ವನಾಗಮನತ್ತ ಮನ ಮಾಡಿದೆ. ಆಗ ನೀನು ಹಾಗೂ ಸೀತೆ ನೀವೀರುವರು ನಿಮಗೆ ಈ ವಿಧಿ ಇರದಿದ್ದರೂ ನನ್ನನ್ನೇ ಹಿಂಬಾಲಿಸಿದಿರಿ. ಅಣ್ಣ, ನೀನಿಲ್ಲದ ನಾಡು ನಾಡಲ್ಲ, ನನ್ನ ಪಾಲಿಗೆ ಅದು ಕಾಡೇ ಎಂದಾಡಿದೆ. ಮಡದಿ ಸೀತೆಯೂ ಅಂತೆ. ಹೌದು, ನಾನು ನಿಮ್ಮೊಂದಿಗೆ ನಿಮ್ಮ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿರಿಸುತ್ತಾ ನಿಮ್ಮೊಂದಿಗೆ ನಾನು ವನಗಮನದತ್ತ ಮನ ಮಾಡುವೆ ಎಂದಳು. ಆಗಲಿ, ಒತ್ತಾಯ ಪೂರ್ವಕರಾಗಿ ನೀವು ನನ್ನೊಂದಿಗೆ ಹೊರಟು ಬರುವಾಗ ಆಗಲಿ ಎಂದು ನಿಮ್ಮನ್ನು ನಾನು ಇಲ್ಲಿಯವರೆಗೆ ಕರೆದುಕೊಂಡು ಬಂದೆ. ಅಯೋಧ್ಯ ವಾಸಿಗಳಂತೂ ಕಣ್ಣೀರ ಧಾರೆಯನ್ನೇ ಹರಿಸಿದರು. ಪುರದ ಪುಣ್ಯಂ ಪುರುಷ ರೂಪಿಂದೇ ಪೋಪುತ್ತಿದೆ ಎಂದು ಸಂತ್ರಸ್ತರಾದವರಂತೆ ದುಃಖಿಸುತ್ತಿದ್ದರು. ಆದರೆ ಏನು ಮಾಡೋಣ, ಪಿತೃವಾಕ್ಯವನ್ನು ನಾವು ಶಿರೋಧಾರ್ಯವೆಂದು ತಿಳಿದವರು. ಹಾಗಾಗಿ ಅಯೋಧ್ಯೆಯ ಜನತೆಗೆ ಸಮಾಧಾನವನ್ನು ವ್ಯಕ್ತಪಡಿಸಿ ಓಡೋಡಿ ಮನಗಮನದತ್ತ ಮನ ಮಾಡಿದೆವು. ತದನಂತರ ಮತ್ತೆ ಭರತನ ಆಗಮನವಾಯಿತು. ಚಿಕ್ಕಮ್ಮನು ಎಲ್ಲರೂ ಅಯೋಧ್ಯೆಯೇ ನಮ್ಮ ಕಡೆಗೆ ಧಾವಿಸಿ ಬಂತು. ಅಣ್ಣ ಬಾ, ನೀನು ಮತ್ತೊಮ್ಮೆ ಬಂದು ಅಯೋಧ್ಯೆಯ ಪೀಠವನ್ನು ಅಲಂಕರಿಸಬೇಕೆಂದು ಒತ್ತಾಯ ಮಾಡಿದ. ಆದರೂ ಆಡಿದ ಮಾತನ್ನು ನಾನು ನಿರ್ವಹಿಸುತ್ತೇನೆ ತಮ್ಮ ಎಂದಾಡಿದೆ. 14 ವರ್ಷಗಳ ಕಳೆದ ನಂತರ
ನೇರವಾಗಿ ನಾನು ಅಯೋಧ್ಯೆಗೆ ಆಗಮಿಸುತ್ತೇನೆ ಎಂದೆ. ಆತ ನನ್ನ ಪಾದುಕೆಗಳನ್ನು ತೆಗೆದುಕೊಂಡು ನಂದಿ ಗ್ರಾಮದಲ್ಲಿಟ್ಟು ನನ್ನ ಹೆಸರಿನಲ್ಲೇ ಆಡಳಿತವನ್ನು ನಡೆಸಿದ. ತದನಂತರ ನಮ್ಮ ಪಯಣ ಮುಂದೆ ಮುಂದೆ ಸಾಗುತ್ತಾ ಹೋಯಿತು. ಇದೀಗ ಬಂದು ಬಂದು ಸೇರಿದಂತಹ ಈ ಸುಂದರವಾದ ಈ ಭೂಪ್ರದೇಶವನ್ನು ನೋಡಿದಿರಾ? ಅತ್ತ ನೋಡಿ, ಸರಿಯಾಗಿ ಬೆಳೆದು ನಿಂತಹ ಪ್ರಕೃತಿ ಗಿಡ ಮರಗಳಿಂದ ಶೋಭಿಸುತ್ತಾ ಇದೆ. ಅಷ್ಟು ಮಾತ್ರವಲ್ಲ ತಮ್ಮ, ಇದೋ ಸರಿಯಾಗಿ ಒಮ್ಮೆ ಗಮನಿಸು. ವಿಶೇಷವಾದ ವಟವೃಕ್ಷಗಳು ಮುಗಿಲೆತ್ತರಕ್ಕೆ ಬೆಳೆದು ನಿಂತಿವೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕು ಅಲ್ಲ, ಬರೋಬ್ಬರಿ ಪಂಚವೃಕ್ಷಗಳು. ಆದುದರಿಂದಲೇ ಇದು ಪಂಚವಟಿ ಪ್ರದೇಶವಲ್ಲವೇ? ಅತ್ತ ನೋಡಂತೆ, ಹರಿಯುತ್ತಿರುವ ಸರಸಿ ಗೋದಾವರಿ. ಆ ನದಿಯು ನಮಗೆ ಸಹಕಾರಿಣಿಯಾಗಿ ನಮ್ಮೀ ವನವಾಸಕ್ಕೆ ನಮಗೆ ಸಹಕಾರವನ್ನು ನೀಡುವುದರಲ್ಲಿ ಸಂಶಯವಿಲ್ಲ. ಹಾಗಿರುವಾಗ ತಮ್ಮ, ಈ ಪಂಚವಟಿ ಪ್ರದೇಶವೇ ನಮಗೆ ಇಲ್ಲಿ ಇರಲು ಸೂಕ್ತ ತಾಣ ಎಂದು ನನಗನಿಸುತ್ತದೆ. ಏನು ನಿನ್ನ ಅಭಿಪ್ರಾಯ? ಅಣ್ಣ, ನೀನೆಂದಂತೆ ಆಗಲಿ. ನಿನ್ನ ಇಚ್ಛೆ ನನಗೂ ಇಷ್ಟವಾಗುತ್ತದೆ. ಅಣ್ಣ, ನನ್ನ ಕಾರ್ಯಕ್ಕೆ ಅನುವಿದೆ. ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನದಿತ ತಂದು ಕೊಡುವನು, ದಿನದಿತ ತಂದು ಕೊಡುವನು. ವನದೊಳತಿ ಸುಖದಿಂದ ಕಳೆದರು ದಿನವು ಕೆಲವು, ವನದೊಳತಿ ಸುಖದಿಂದ ಕಳೆದರು ದಿನವು ಕೆಲವು. ಅಣ್ಣದೇವ, ಲಕ್ಷ್ಮಣ, ನಿನ್ನ ಆಯ್ಕೆ ನನಗತ್ಯಂತ ಪ್ರಿಯವಾದುದ್ದೆ. ಓಹೋ, ಯಾಕೆಂದರೆ ನಿನ್ನನ್ನು ಬಿಟ್ಟರೆ ನನಗೆ ಬೇರೆ ಆಯ್ಕೆ ಇಲ್ಲ. ನಿನ್ನ ಜೊತೆ ಹೊರಡುವಾಗ ನನ್ನಮ್ಮ ನನಗೆ ಆದೇಶವನ್ನಿತ್ತಲು, ಅಣ್ಣನಾದ ರಾಮನಲ್ಲಿ ತಂದೆ ದಶರಥನನ್ನು ಕಾಣು, ಸರಿ, ತಾಯಿಯಾದ ಸುಮಿತ್ರೆ ಸೀತಾಮಾತೆ ಹೊರತು ಬೇರೆಲ್ಲ ಎಂಬಂತೆ. ನಾನು ಅದನ್ನು ಚಾಚೂ ತಪ್ಪದೆ ಬರುವುದನ್ನು ಬಿಟ್ಟು ಇನ್ನೇನು ಮಾಡಬೇಕು ಅಣ್ಣ? ನೀನು ಹೇಳಿದಂತೆ ಆಶ್ರಯಕ್ಕಾಗಿ ನಮಗಾಗಿ ಎಲೆಮನೆಗಳಾಗಬೇಕಲ್ಲ. ಹಾಗಾಗಿ ಇದು ಈ ಕೂಡಲೇ ಎಲೆಮನೆಗಳನ್ನು ರಚಿಸುತ್ತೇನಂತೆ. ಸರಿ ಸರಿ, ಆಗಲಿ. ತಮ್ಮ, ಅಣ್ಣ, ಪಂಚವಟಿಯ ಈ ಸುಂದರ ತಾಣ ನಮಗೆ ಇರಲು ಸೂಕ್ತ ಪ್ರದೇಶವೆಂದು ನಾನು ಸೂಚಿಸಿದೆ. ಎಲೆ ಮನೆಗಳನ್ನು ರಚಿಸಲೇ ಅಣ್ಣ ಎಂದು ಕೇಳಿದೆ. ರಚಿಸುತ್ತಮ್ಮ ಎಂದು ನೀ ಹೇಳಿದೆ. ಇದೀಗ ನೋಡಿದರೆ ಒಂದಲ್ಲ ಎರಡು ಮನೆಗಳು, ನಾವು ಇರುವವರು ಮೂವರು. ಯಾಕೆ ಹೀಗೆ ಮಾಡಿದೆ ತಮ್ಮ? ಅಣ್ಣ, ತಾವಾದರೂ ದಂಪತಿಗಳು, ಏಕಾಂತಕ್ಕೆ ಸ್ವಲ್ಪವಾದರೂ ಕಾಲಾವಕಾಶ ಬೇಕಲ್ಲವೇ? ಅದಲ್ಲದೆ ತಮ್ಮ ದರ್ಶನಕ್ಕಾಗಿ ಅನೇಕ ಋಷಿವರೇಣ್ಯಗಳು ಋಷಿವಧುಗಳು ಬರುತ್ತಾ ಇರುತ್ತಾರೆ. ಹೌದು. ಅದಕ್ಕಾಗಿ ಚಿಕ್ಕದಾದಂತಹ ಪರ್ಣಾಶ್ರಮ ಸರಿ ನಿಮ್ಮ ಮಧ್ಯೆ ನಾನ್ಯಾಕೆ? ಅದಕ್ಕಾಗಿ ನಾನು 2 ಎಲೆಮನೆಗಳನ್ನು ರಚಿಸಿದ್ದೇನೆ. ಸರಿ ಅಣ್ಣ, ಮಾತಿನಿಂದ ಹೊಟ್ಟೆ ತುಂಬುತ್ತದೆ? ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ.
ನಾನು ಹೀಗೆ ಸುತ್ತಿ ಬಂದು ಏನಾದರೂ ತಿನ್ನಲು ಹಣ್ಣು ಹಂಪಲುಗಳು ಸಿಗುತ್ತದೋ ಎಂದು ನೋಡಿ ಬರುತ್ತೇನೆ. ಆಗದೆ ಆಗಲಿ ತಮ್ಮ, ನೋಡು ಹೊಸತಾದ ತಾಣವಿದು. ಬಹಳ ಎಚ್ಚರಿಕೆಯಿಂದ ನೀನು ವ್ಯವಹಾರ ಮಾಡಬೇಕು. ನಾನು ಕೂಗಿ ಕರೆದರೆ ನಿನಗೆ ಕೇಳುವಷ್ಟು ಮಾತ್ರ ದೂರದಲ್ಲಿ ನೀನು ಸಂಚರಿಸಬೇಕು. ಆಗಬಹುದಲ್ಲ? ಹಾಗೆ ಹೋಗು, ಆದಷ್ಟು ಬೇಗ ಹೋಗಿ ಆದಷ್ಟು ಬೇಗನೆ ಬಾ. ಹಾಗೆ ಆಗಲಿ. ಒಂದು ದಿನವಲ್ಲಿರುವ ಮುನಿಗಳು ಬಂದು ರಾಮನ ಚರಣ ಕೆರಗುತ್ತ. ಒಂದು ದಿನದಲ್ಲಿರುವ ಮುನಿಗಳು ಬಂದು ರಾಮನ ಚರಣ ಕೆರಗುತ್ತ. ಎಂದರ ರಾಕ್ಷಸರ ಕೃತ ನಿರ್ಬಂಧಗಳನ್ನು ಚಿತ್ತವಿಜಯ ರಾಮ ಧೂರ್ತದನು ಜಾನೊಬ್ಬ ಬಂದು ರಾಮ ವ್ಯರ್ಥ ವಂಚಿಸುತ್ತ ನಮ್ಮ ಯಜ್ಞಶಾಲೆಯ ಕಿತ್ತು ಬಿಸಾಡಿ ಹೋದನು. ಮತ್ತೊಬ್ಬಗಳನ್ನು ದೂರ ನಿಲ್ತು ಕೊಂಡು ಕಲ್ಲಲ್ಲಿ ಕತ್ತು ಗಾಯವ ಮಾಡಿದ ಮುಂಗಿನ ನೆತ್ತರ ನೋಡಿದೆಯ ರಾಮ 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 ವಿಜಯ ರಾಮ. ಪ್ರಭು ಶ್ರೀರಾಮಚಂದ್ರ, ರಘೋತ್ತಮನೆ ರಕ್ಷಿಸು ತಂದೆ ರಕ್ಷಿಸು. ನೀನೊಬ್ಬನಿಲ್ಲಿದ್ದೆ ಎಂಬುದನ್ನು ತಿಳಿದ ನಾವು ನಿನಗೆ ಶರಣಾಗಿದ್ದೇವೆ ತಂದೆ. ಆಗಲಿ. ಕಾಲ ಕಾಲಕ್ಕೆ ಮಳೆ ಬರಲಿ, ಇಳೆ ಬೆಳೆ ತುಂಬಿ ತುಳುಕಲಿ ಎಂದು ಹಾರೈಸುತ್ತಾ ಸ್ವಾರ್ಥವನ್ನು ಮರೆತವರು ನಾವು. ಜಪ ತಪ ಓಮ ನೇಮ ಹವಾನಗಳನ್ನು ನಡೆಸುತ್ತಾ ಲೋಕಹಿತಾರ್ಥವರಾಗಿ ಬದುಕುವವರು ನಾವು. ಹೌದು. ಏನಾಯ್ತೀಗ? ಈಗ ಅದಕ್ಕೂ ಸಂಚಕಾರ ಬಂದಿವೆ ಪ್ರಭು. ನಿತ್ಯವೂ ರಾಕ್ಷಸರ ಕಾಟದಿಂದ ಬೇಸತ್ತು ಹೋಗಿದ್ದೇವೆ. ರಾಕ್ಷಸರು ಹಿಂಡು ಹಿಂಡಾಗಿ ಬಂದು ನಮ್ಮನ್ನು ಪೀಡಿಸಿ ಹಿಂಸಿಸಿ ವಿಕೃತಾನಂದವನ್ನು ಹೊಲ್ಲುತ್ತಾರವರು. ಎಲೆ ಮನೆಯನ್ನು ಕಿತ್ತು ಧೂಳಿಪಟ ಮಾಡುವರು. ಯೋಗ ಶಾಲೆಯನ್ನು ಪ್ರವೇಶಿಸಿ ಅದನ್ನು ಕೆಡಿಸುತ್ತಾರೆ. ಓಹೋ. ಶ್ರೀರಾಮಚಂದ್ರ ಆ ದುಷ್ಟರು ವಿಘ್ನ ಸಂತೋಷಿಯರು. ಹೌದೇ? ಏನು ಮಾಡಿದರು ಅವರು? ನೆತ್ತರು ಮಾಂಸಗಳನ್ನು ನಮ್ಮ ಹೋಮಕ್ಕೆ ತಂದು ಹಾಕುವರು. ಅಷ್ಟೆಲ್ಲ ರಾಮ, ನಮ್ಮ ಕೂದಲನ್ನು ಕತ್ತರಿಸುವರು. ಹೊಡೆದು ಬಡಿದು ನನ್ನ ಕೈ ನೋಡಿ ರಾಮ. ರಾಮ, ನನ್ನ ಬೆನ್ನು ಅವ ಅಯ್ಯ, ನನ್ನ ಕುತ್ತಿಗೆ ನೋಡಿ ರಾಮ. ಕಣ್ಣು ನೋಡಿ ರಾಮ, ಕಣ್ಣೇ ಕಾಣಿಸೋದಿಲ್ಲ. ಸರಿ ಸರಿ, ಅರ್ಥೈಸಿಕೊಂಡೆ, ಬೇದರದಿರಿ. ಯಾವುದು ಋಷಿಗಳ ಮಾತಗೆ
ರಘುನಂದನನು ನಸುನಗುತ್ತ ರಘುನಂದನನು ನಸುನಗುತ್ತ ಬೆದರದಿರಿ ರಕ್ಕಸರ ಕೊಂದು ಕೊಡುವೆನು ಬೆದರದಿರಿ ರಕ್ಕಸರ ಕೊಂದು ಕೊಡುವೆನು ತಾಳಿ ಕಿರಿದು ದಿನದೊಳಗೆ ತಾನೆಂದೊಡಂಬಡಿಸಿ ಬಳಿಕ ಎಂದು ಕೊಯ್ಲಿಟ್ಟ ಋಷಿಗಳ ಮಾತ ಕೇಳ್ದು ರಘುನಂದನನು ಅಂಜದಿರಿ ಅಳುಕದಿರಿ. ಹಾ ಇದೇನಿದು? ಒಬ್ಬರಲ್ಲ ಇಬ್ಬರಲ್ಲ, ನೂರಾರು ಮಂದಿ ಒಟ್ಟಾಗಿ ಬಂದಿದ್ದೀರಿ. ಅರ್ಥೈಸಿಕೊಂಡೆ. ಕುಲವಧುಗಳು ಇದ್ದಾರೆ, ಪುಟ್ಟ ಬಾಲರು ಇದ್ದಾರೆ, ಅತ್ತ ನೋಡಿದರೆ ವಯೋವೃದ್ಧರೂ ಇದ್ದಾರೆ. ಎಲ್ಲರೂ ಒಂದಾಗಿ ರಾಮ 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 ಎಂದು ಒಕ್ಕೊರಲ ಧ್ವನಿಯಿಂದ ನನ್ನನ್ನೇ ಕೂಗಿ ಕೂಗಿ ಕರೆಯುತ್ತಾ ಇದ್ದೀರಿ. ಬಂದು ನಿಮ್ಮ ಸಂಕಷ್ಟವನ್ನು ನನ್ನ ಮುಂದೆ ನೀವು ತೋಡಿಕೊಂಡಿದ್ದೀರಿ. ಅರ್ಥೈಸಿಕೊಂಡೆ. ಋಷಿ ವರೇಣ್ಯರು ಬ್ರಾಹ್ಮಣೋತ್ತಮರು ಎಂದರೆ ಯಾರು? ಭೂಸುರರು, ಅರ್ಥಾತ್ ಧರೆಯಲ್ಲಿ ಕಣ್ಣಿಗೆ ಕಾಣುವಂಥ ಸಾಕ್ಷಾತ್ ದೇವರುಗಳು ನೀವಿದ್ದೀರಾ. ನೀವು ನಿತ್ಯವೂ ನಡೆಸುವಂಥ ಯಾಗ ಯಜನಾದಿ ಕರ್ಮಗಳಿಂದ ದೇವತೆಗಳು ಸಂತುಷ್ಟರಾಗಿ ಆ ಯಜ್ಞದ ಹವಿಸ್ಸನ್ನು ಸ್ವೀಕರಿಸಿ ಕಾಲ ಕಾಲಕ್ಕೆ ಸರಿಯಾಗಿ ಮಳೆ ಬಂದು ಇಳೆ ಬೆಳೆಯನ್ನು ಹೊತ್ತುಕೊಂಡು ಪಚ್ಚ ಪೈರುಗಳಿಂದ ನಲಿಯುವಂತೆ ಮಾಡುವವರು ನೀವು. ಹೀಗಿರುವಾಗ ನಿಮಗೆ ಒಂದು ಸಂಕಷ್ಟ ಒದಗಿ ಬಂತಲ್ಲ. ಛೇ, ನಿಮ್ಮ ದುಃಖವನ್ನು ಕಂಡು ನನಗೂ ದುಃಖವಾಗುತ್ತಾ ಇದೆ. ಆದರೆ ನೀವು ಒಂದಿನಿತು ಅಳುಕದಿರಿ, ಅಂಜದಿರಿ. ಏನು ಮಾಡಿದರೂ ನಿಮ್ಮ ಜುಟ್ಟನ್ನು ಕತ್ತರಿಸುವುದೇ, ಕೃಷ್ಣಾಜಿನವನ್ನು ಜನಿವಾರವನ್ನು ಸೆಳೆದೊಯ್ಯುವುದೇ. ಅಷ್ಟು ಮಾತ್ರವಲ್ಲ, ನಿಮ್ಮ ಯಾಗಶಾಲೆಗಳಿಗೆ ಪರ್ಣ ಕುಟೀರಗಳಿಗೆ ಅವುಗಳನ್ನು ಭಸ್ಮೀಭೂತರನ್ನಾಗಿಸುತ್ತಾರೆ. ಆ ವಂಚಕರು ರಕ್ಕಸರು ಒಬ್ಬರೋ ಇಬ್ಬರೋ ಹಲವು ಸಂಖ್ಯೆಯಲ್ಲಿ ಬಂದರೂ ನೀವ್ಯಾರೂ ಚಿಂತಿಸುವುದು ಬೇಡ. ಒಂದರ್ಥದಲ್ಲಿ ಈ ಪ್ರದೇಶವು ನಮಗೆ ಮೀಸಲು. ಆದರೂ ನಾವು ಒಂದಷ್ಟು ಗಮನವನ್ನು ಈ ಕಡೆ ಹರಿಸದೇ ಇದ್ದುದರಿಂದ ಒಂದರ್ಥದಲ್ಲಿ ನಮ್ಮಿಂದಲೇ ನಿಮಗೆ ಪರೋಕ್ಷವಾಗಿ ತೊಂದರೆ ಉಂಟಾದಿತ್ತು. ಅರ್ಥೈಸಿಕೊಂಡೆ. ಇನ್ನು ತಾವು ಚಿಂತಿಸುವುದು ಬೇಡ. ಮುಳ್ಳು ಮನೆಯಷ್ಟು ಎಳ್ಳು ಕಾಳಿನಷ್ಟು ನಿಮಗೆ ಸಂಕಷ್ಟ ಬಾರದ ತೆರದಿ ಆ ರಕ್ಕಸರನ್ನು ನಾನು ಕೊಂದು ಕಳೆಯುತ್ತೇನೆ. ನಿರೀಕ್ಷೆಯಲ್ಲಿ ಇರಬೇಕು ತಾವು. ಕಿರಿದು ದಿನಗಳಲ್ಲಿ ನಾನು ಆ ಧೂರ್ತರನ್ನು ಸಂಹರಿಸಿಯೇ ಕೊಡುತ್ತೇನೆ. ಇದೋ ಕೋದಂಡಪಾಣಿಯಾಗಿದ್ದೇನೆ. ಧನುಷ್ಟೇಂಕಾರವನ್ನು ಮಾಡುತ್ತಾ ಧೂರ್ತರನ್ನು ನಾನು ಕೊಂದು ಕಳೆಯುತ್ತೇನೆ. ಅಷ್ಟರವರೆಗೆ ನೀವೆಲ್ಲರೂ ನಿತ್ಯದಂತೆ ಅಂತರಂಗ ಬಹಿರಂಗ ಶುದ್ಧಿಯನ್ನು ಮಾಡಿಕೊಂಡು ಹೋಮ ನೇಮ ಜಪ ತಪ ಅನುಷ್ಠಾನಗಳೊಂದಿಗೆ ಸುಖವಾಗಿರಿ. ಹೋಗಿ ಬನ್ನಿ. ಸಂತ್ರಸ್ತರಾಗಿ ಬಂದಂತಹ ಬ್ರಾಹ್ಮಣೋತ್ತಮರಿಗೆ ನಾನು ಅಭಯವನ್ನಿತ್ತಿದ್ದೇನೆ. ಮುಂದೇನಾಗುತ್ತದೋ ನಿರೀಕ್ಷೆಯಲ್ಲಿರ್ತೇನೆ. ಭೋರ್ಗರವರ ಕದರ ದಂಡು ಬಾಯಿ ಬಿಟ್ಟೊಡನೆ ಭೋರ್ಗರವರ ಕದರ ದಂಡು ಬಾಯಿ ಬಿಟ್ಟೊಡೆದರೆ ನಿರ್ಘೋಷದ ಪರದ ಗಮಗದೋರ್ಪಡೆಯ ಸಿಡಿಲೊಗ್ಗರದ ಬೊಬ್ಬೆಯು ಶೂರ್ಪನಕ್ಕೆ ಬಂದಳ ಕಾನನಕ್ಕೆ ಕುಲಗೇಡಿ
ಆಗ್ಲಿಲ್ವಾ ನಿಮ್ಗೆ? ಯಾರಯ್ಯ ಧೀರೆ ನೀನು? ಆಗ್ಲಿಲ್ವಾ? ನಾನೇ ಹೇಳ್ತೇನೆ. ಲಂಕೇಶನನ್ನು ಬಲ್ಲಿರ ನೀವು? ಲಂಕೇಶನನ್ನು ಬಲ್ಲಿರ ನೀವು? ಲಂಕೆಯ ಒಡೆ ರಾವಣೇಶ್ವರ. ಹಾ, ಅವನ ನಿಜ ಸಹೋದರಿಯಾದ ಶೂರ್ಪಣಖ ಅಮ್ಮ ಮಕ್ಕಳಿಗೆ ಅದು ಬೇಡವಾ? ಆಯ್ತು, ಹಾಗಾದರೆ ಶೂರ್ಪಣಖ ಅಕ್ಕೆ ಎನ್ನಿ. ಅಕ್ಕ ತಮ್ಮಂದಿರಿಗೆ ಅದು ಬೇಡವಾ? ಛೇ, ಹಾಗಾದರೆ ಶೂರ್ಪಣಖ ದೇವಿ ಎನ್ನಿ. ದೇವಿ ಗುಡಿಯಲ್ಲಿ. ಅದು ಬೇಡ. ಯಾರದು ನನ್ನನ್ನು ಇಷ್ಟೊಂದು ಸರಳವಾಗಿ ಮಾತನಾಡುವವರು? ಒಮ್ಮೆ ತಿರುಗಿ ನೋಡುತ್ತೇನಂತೆ. ನೀವಾದ್ರೆ ನನಗಾಗಬಹುದು ಮಾತಾಡ್ಲಿಕ್ಕೆ. ನೀವು ನಮ್ಮಣ್ಣನ ಆಸ್ಥಾನ ಸಂಗೀತಗಾರರಲ್ವೇ? ಹಾಗಾಗಿ ನಿಮ್ಮನ್ನೇನೂ ಮಾಡುವುದಿಲ್ಲ. ಬೇರೆಯವರಾಗುತ್ತಿದ್ರೆ ಗತಿಯೇ ಬೇರೆ ಇರುತ್ತಿತ್ತು. ದೊಡ್ಡದಲ್ಲ ಬಿಡಿ. ಅದೆಲ್ಲ ಸರಿ. ಈಗ ಯಾವ ಕಡೆ ಹೊರಟದ್ದು ಸವಾರಿ? ಸವಾರಿಯೋ? ಅಲ್ಲವೇ ಅಲ್ಲ. ನಮ್ಮಣ್ಣನ ದಂಡಕಾರಣ್ಯ ನಮ್ಮದು. ನಮ್ಮಣ್ಣ ರಾವಣೇಶ್ವರ, ಆತನ ತಂಗಿಯಾದ ಶೂರ್ಪಣಖ ಸ್ವೇಚ್ಛಾಚಾರಿಣಿಯಾಗಿ ತಿರುಗಾಡಿಕೊಂಡಿರು ಎಂದು ಹರಸಿ ಕಳುಹಿಸಿದ. ಹಾಗಾಗಿ ನಾನಿಲ್ಲಿ ಇರುವುದು. ಈಗ ಕೇಳಿತಲ್ಲ ಗಮಕದಾರ್ಭತೆ, ಅದು ನಾನು ಬರುವ ಸಂಕೇತ. ಅದು ಕೇಳುವಾಗಲೇ ಈ ಜನಸ್ಥಾನ ಗಡ ಗಡ ನಡುಗಿ ಹೋಗುತ್ತದೆ. ನಮ್ಮಮ್ಮ ಕೈಕಸಾದೇವಿ ನನ್ನನ್ನು ಬಯಸಿ ಪಡೆದಳು. 3 ಗಂಡು ಮಕ್ಕಳಾದ ಮೇಲೆ ಕುಲವನ್ನು ಬೆಳಗಿಸುವ ಹೆಣ್ಣೊಂದು ಬೇಕೆಂದು ನಮ್ಮಪ್ಪ ವಿಶ್ರವಸು ಮಹರ್ಷಿಗಳಲ್ಲಿ ಕೇಳಿದಳಂತೆ. ಬ್ರಹ್ಮರು ಅನುಗ್ರಹಿಸಿದ ಕನ್ಯೆ ನಾನು. ಅಣ್ಣ ಪ್ರಾಯ ಪ್ರಬುದ್ಧೆಯಾದ ಮೇಲೆ ಅಣ್ಣನನ್ನು ಕಾಡಿದೆ, ಬೇಡಿದೆ, ಮದ್ವೆಯೂ ಆದೆ. ಪಾತಾಳ ಲೋಕದ ವಿದ್ಯುಜ್ಜಿಹ್ವ ಮಹಾರಾಜರೇ ನನ್ನ ಪತಿದೇವರು. ಆದರೆ ಅಚಾತುರ್ಯದಿಂದ ಅಣ್ಣನ ಸಾವಾಯಿತು. ಆಗ ನನ್ನಣ್ಣನನ್ನು ಕಾಡಿದೆ, ಬೇಡಿದೆ. ನನ್ನಿ ಪಾಟಲವನ್ನು ಸಹಿಸಲಾರದೆ 14,000 ರಾಕ್ಷಸ ವೀರರೊಂದಿಗೆ, ತ್ರಿಶಿರ ದೂಷಣ ಖರರೆಂಬ ರಾಕ್ಷಸ ವೀರರೊಂದಿಗೆ ನಾನು ಈ ಪಂಚವಟಿಯ ಕ್ಷೇತ್ರದಲ್ಲಿರು ಎಂದ. ನಾನು ಹಾಗೂ ನನ್ನ ಮಗನಾದ ಶಂಭೂಕನನ್ನು ಸೇರಿಸಿಕೊಂಡು ಬಂದೆ. ಅವನನ್ನು ತಲೆಗೆಳಗಾಗಿ ನಿಲ್ಲಿಸಿ ತಪಸ್ಸು ಮಾಡಲು ಆದೇಶಿಸಿದ್ದೆ. ಆದರೆ ಎಂದಿನಂತೆ ಇಂದು ಅವನ ಅನ್ನಪಾನಾದಿಗಳ ಗಮನ ಕೊಡಲು ಹೋದಾಗ ಯಾರೋ ಪಾಪಿಗಳು ನನ್ನ ಮಗನನ್ನು ಕೊಂದಿದ್ದಾರಂತೆ. ಯಾರೆಂದು ಯೋಚಿಸಿದ್ದಾಗ ಒಣಗಿದ ಋಷಿಮುನಿಗಳಿಂದ ಈ ಕಾರ್ಯ ಸಾಧ್ಯವಿಲ್ಲ. ಯಾರಿರಬಹುದು? ನರರೇ? ಆರಳ ಮನುಜರು. ನಿಶಿಜರ ವೀರರೆಲ್ಲರೂ ಬನ್ನಿರೆಮ್ಮಯ ಬಾರಣೆಗೆ ತುತ್ತಾಗಿ ಬಂದವನಾರೇಲೋ ಮನುಜ. ಅರೆರೆ, ಮೂಗಿನ ಹೊಳ್ಳೆಗಳನ್ನು ಪರಿಸರದತ್ತ ಗಮನಿಸಿದರೆ ಯಾರೋ ಆಗ್ರಹಣ ಹೇಳುತ್ತದೆ. ಯಾರೋ ನರರ ಪ್ರವೇಶ ಇಲ್ಲಿಗಾಗಿದೆ ಎಂಬುದಾಗಿ. ಹೌದಲ್ಲ, ಈ ಶೂರ್ಪಣಖಿ ಇದ್ದಾಳೆಂದು ತಿಳಿದು ಯಾವ ಓರ್ವ ನರ ನನ್ನ ದೃಷ್ಟಿಗೆ ಬಿದ್ದನೆಂದಾದರೆ ಆತನಿಗೆ ಕಾಯ ಕೂಡಿ ಬಂತೆಂದೇ ಅರ್ಥ. ಅಲ್ಲದೆ ನನ್ನ ಶಕ್ತಿಶಾಲಿಯಾದ ನನ್ನ ಮಗನನ್ನು
ಅವನ್ ತಪಸ್ಸಿನಲ್ಲಿದ್ದಾಗ ಕೊಂದನೆಂದಾದರೆ ಅವ ಬಹಳ ಚಾಣಕ್ಯನೇ ಇರಬೇಕು. ನರರೇ ಹೌದೆಂದಾದರೆ ಅವರನ್ನು ನರರ ಮಾಂಸದ ಅಡುಗೆ ಮಾಡಿಸುತ್ತೇನೆ. ಬನ್ನಿ, ಎಲ್ಲರೂ ಬನ್ನಿ, ನಿಷ್ಠಾನ ಭೋಜನವನ್ನು ಮಾಡಿ ಅವರು ನನ್ನ ಕೈಗೆ ಸಿಕ್ಲಿ ಏನು ಮಾಡುತ್ತೇನೆ ಬಲ್ಲಿರಾ. ಆ ಕಂಡ ಈ ಕಂಡ ತುಂಡಾಗಿಸುತ್ತೇನೆ. ಮನುಜ ಅರೆರೇ, ಹೌದಲ್ಲ, ನರರ ದೇಹದ ಮಾಂಸವನ್ನು ತುಂಡು ತುಂಡಾಗಿಸಿ ಆ ಕಂಡ ಈ ಕಂಡ ಬೇರೆ ಬೇರೆಯಾಗಿಸುತ್ತೇನೆ. ಅದಕ್ಕೆ ಖಾರ ಬೆರೆಸಿ ಎಣ್ಣೆಯಲ್ಲಿ ಸುರಿದರೆ ಅದಕ್ಕೆ ಇನ್ನೊಂದೇ ರುಚಿ. ಮತ್ತೆ ಅದ ಸಣ್ಣ ಸಣ್ಣ ಮಾಂಸಗಳನ್ನು ಮಾಡಿ ಕಬ್ಬಿಣದ ಸೆರಗೆಗೆ ಸುರಿದು ಬಿಸಿಲಲ್ಲಿ ಬೇಯಿಸಿದಾಗ ಅದು ಬೇರೆ ರುಚಿ ಕೊಡುತ್ತದೆ. ಹೌದಲ್ಲ, ಕೆಲವರಿಗೆ ಹಸಿ ಇಷ್ಟ, ಇನ್ನು ಕೆಲವರಿಗೆ ಬೇಯಿಸಿದ ಇಷ್ಟ, ಯಾರ್ಯಾರಿಗೆ ಏನೇನು ಇಷ್ಟ ಅವರಿಗೆ ಅದನ್ನೇ ಉಣಬಡಿಸುತ್ತೇನೆ. ಹೌದಲ್ಲ, ಈ ರುಣ್ಣ ಬೇರೆ, ಚರ್ಮ ಬೇರೆ, ಮಾಂಸ ಬೇರೆಯನ್ನು ಮಾಡಿಸುತ್ತೇನೆ. ಚರ್ಮ ಎಲುಬನ್ನು ಬಿಸಿಲಲ್ಲಿ ಕಾಯಿಸಿಡುತ್ತೇನೆ. ಮಳೆಗಾಲದಲ್ಲಿ ಅದು ಜಗಿಯಕ್ಕೆ ಒಳ್ಳೆಯಾಗುತ್ತದೆ. ಇನ್ನು ರಕ್ತವನ್ನು ಸಂಗ್ರಹಿಸಿಡುತ್ತೇನೆ. ಅದು ಹುಳಿ ಬಂದಷ್ಟು ಕುಡಿಯಲು ರುಚಿಕರವಾಗುತ್ತದೆ. ಹೌದಲ್ಲ. ಇನ್ನು ನರರ ಮಾಂಸ ಹೌದೆಂದಾದರೆ ಅದಕ್ಕೆ ಉಪ್ಪು ಹುಳಿ ಬೇಡ, ಅದು ಪ್ರತ್ಯೇಕವಾಗಿ ಅದರಲ್ಲೇ ಇದೆ. ಇನ್ನೇಕೆ ತಡ, ಯಾರಿರಬಹುದು? ಅವರನ್ನು ಹುಡುಕುತ್ತಾ ಆ ಕಡೆಗೆ ತೆರಳುತ್ತೇನಂತೆ. ಮನದಿಂದ ನೋಡಿದಳ ಸುರೆ ಚಂದವಾಗಿರಲು ಕಳ್ಳರೆ ಮದನನ ಗಲ್ಡು ಸಾಗಿಗನು ಗೀತಾಯ ಗಲ್ಡು ಸಾಗಿಗನು ಈತಾಯ ಗಲ್ಡು ಸಾಗಿಗನು ಈತಾಯ ಕೊಂಡೊಯ್ದು ಮನೆಗೆಲ್ಲ ಗಲ್ಡನ ಮಾಡ್ಬೇ ಗಲ್ಡರೆ ಮದನಲ್ದಾಯ ಗಲ್ಡು ಸಾಗಿಗನು ಈತಾಯ ಕೊಂಡೊಯ್ದು ಮನೆಗೆಲ್ಲ ಗಲ್ಡನ ಮಾಡ್ಬೇ ಬಂದೆ ನೋಡಿದೆ ಈತನನ್ನು. ಇವನು ಬಹಳ ಸೌಂದರ್ಯನಿದ್ದಾನಲ್ಲ. ಈತನ ಸೌಂದರ್ಯವೇ ಈತನನ್ನು ಭಕ್ಷಿಸಿದ ಹಾಗೆ ಕಾಪಾಡಿದೆ. ಹೌದಲ್ಲ, ಇದು ಒಂದು ಕಾಲಕ್ಕೆ ಮಾತ್ರ ಬರ್ತದೆ ತಿನ್ನಲಿಕ್ಕೆ. ಇವನನ್ನು ಹೀಗೆ ತಿನ್ನುವುದು ಬೇಡ. ಸ್ವಲ್ಪ ಸ್ವಲ್ಪವೇ ಅನುಭವಿಸುತ್ತಾ
ದಿನಲೂ ಇವನೊಟ್ಟಿಗೆ ಅನುಭವಿಸುತ್ತಾ ಇರುವ ಆಸೆ. ಏನು ಮಾಡುವ? ಇವನ ರೂಪ ಮನ್ಮಥ ರೂಪ. ಮನ್ಮಥ, ವಸಂತ, ಜಯಂತ, ನಲಗೂಬರಳೆ ಮೊದಲಾದ ಸುಂದರ ಪುರುಷರ ಬಗ್ಗೆ ನೋಡಿದ್ದೇನಪ್ಪ, ಕೇಳಿದ್ದೇನೆ. ಆದರೆ ಈತನನ್ನು ನೋಡ್ಲಿಲ್ಲಲ್ಲ. ತುಂಬಾ ಸೌಂದರ್ಯನಿದ್ದಾನೆ. ಏನು ಮಾಡೋಣ? ಹೀಗೆ ಹೋದರೆ ಅವ ಹೆದರಿ ಪ್ರಾಣ ಬಿಟ್ಟಾನು. ಹೀಗೆ ಮಾಡುವ. ನಾನು ಏನು ಮಾಡುವಾಗ ಯೋಚಿಸಿದ್ದಾಗ ಏನು ನಿಜ ಮನದೊಳಗೆ ಯೋಚನೆಯ ಮಾಡಿ ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ ಘನವಾದ ದೇಹವನ್ನು ಕುಣಿಸಿ ಮರೆ ಮಾಡಿ ಮಾಯಕದ ರೂಪಿನಲ್ಲಿ ಮತ್ತೊಂದು ಬಗೆಯ ಕಾಯವನ್ನು ಧರಿಸಿದಳು. ಕಪಟದ ಕೃತಿಯ ನಾವು ರಾಕ್ಷಸರು, ಅನಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವರು. ಕಾಮಿಸಿದ್ದಾಗ ಕಾಮರೂಪವನ್ನು ಹೊಂದಬಲ್ಲ ಸಾಮರ್ಥ್ಯವೇ ಇದ್ದೇವೆ. ಈ ದೀರ್ಘವಾದ ಶರೀರವನ್ನು ಕುಣಿಸಿ ಕುಣಿಸಿ ಕುಕ್ಕಿಸಿ ಶರೀರವನ್ನು ಕುಕ್ಕಿಸಿ ಸ್ಫುರದ್ರೂಪಿಣಿಯಾಗುತ್ತೇನಂತೆ. ಆಗ ಇದು ಕಪಟದ ರೂಪವೆಂದು ಆತನಿಗೆ ತಿಳಿಯದು. ಹಾಗಾಗಿ ಸ್ಫುರದ್ರೂಪಿಣಿಯಾಗುತ್ತೇನಂತೆ. ಅಬ್ಬಬ್ಬಾ, ಹೇಗಾಯ್ತೀಗ? 16 ವತ್ಸರದ ಹೆಣ್ಣಾದಳವಳು 16 ವತ್ಸರದ ಹೆಣ್ಣಾದಳವಳು ಮುದದಿಂದ ಶೃಂಗಾರವಾಗಿ ಮತವಳು ಮುದದಿಂದ ಶೃಂಗಾರವಾಗಿ ಮತವಳು ಪೂಗೋಲನುರು ಪಟ್ಟದ ಯಂದದಲ್ಲಿ ಪೂಗೋಲನುರು ಪಟ್ಟದ ಯಂದದಲ್ಲಿ ರಾಘವನ ಬಳಿಗೆ ನಡೆತಂದಳು ನವೀನಲಿ. ರಾಘವನ ಬಳಿಗೆ ನಡೆತಂದಳು ಲವಿನಲಿ. 16 ವತ್ಸರದ ಗಿರಣದಳವಳು ಮುದದಿಂದ ಶೃಂಗಾರವಾಗಿ ಮದ್ದವಳು ಪೂಗೋಲನುರು ಪಟ್ಟದಾನೆಯಂದದಲ್ಲಿ ರಾಘವನ ಬಳಿಗೆ ನಡೆತಂದಳು ಒಲವಿನಲಿ.
ಹೇಗಾಯ್ತೀಗ? ಹೇಗಾಯ್ತು? ಹೇಗಾಯ್ತು? ನಾನು ಈ ದೀರ್ಘವಾದ ಶರೀರವನ್ನು ಕುಣಿಸಿ ಕುಣಿಸಿ ಕುಗ್ಗಿಸಿ ಈ ರೂಪವನ್ನು ಹೊಂದಿದೆ. ಈಗ ನನಗೆ 16 ವರುಷದ ಕನ್ಯೆ ನಾನು. ಈಗ ನನಗೆ ವರುಷಗಳು 15 ವರುಷಗಳು ಕಳೆದು 11 ತಿಂಗಳು ಪೂರೈಸಿ 29 ದಿವಸ ಕಳೆದು 30ಕ್ಕೆ ಕಾಲಿಡಬೇಕೋ ಬೇಡವೋ ಎಂಬಂತೆ ಇದ್ದೇನೆ. ಹೌದಲ್ಲ? ಹೆಂಗಸರಿಗೆ 16ರ ಹಂತದ ಬಳಿಕ ವಯಸ್ಸು ಮುಂದೆ ಹೋಗುವುದೇ ಇಲ್ಲ. ಇದನ್ನು ನಾನು ಆ ಸೀಮೆಯನ್ನು ದಾಟಲಾರೆ. ಹೌದಲ್ಲ? ಇಷ್ಟೆಲ್ಲ ಸಿಂಗಾರ ಯಾರಿಗಾಗಿ? ಆ ರಾಮನಿಗಾಗಿ. ನಾನು ಆ ರೂಪವನ್ನು ಹೊತ್ತು ಹೋಗಿದ್ರೆ ಅವ ಪ್ರಾಣ ಹೋದರೂ ಹೋದೀತು. ಹಾಗಾಗಿ ನಾನು ಈ ರೂಪವನ್ನು ಹೊಂದಿದೆ. ಇನ್ನೇಕೆ ತಡ? ನಾನು ಆತನ ಬಳಿಯೇ ಸಾರುತ್ತೇನಂತೆ. ಕರವ ಮುಗಿದಳು ರಾಘವ. ಬಳಿಕ ಕಂಡು ರಘುಪತಿಯ. ಕರವ ಮುಗಿದಳು ಬಳಿಕ ಕಂಡು ರಘುಪತಿಯ. ಅರುಹಿದಳು ಕಾರ್ಯಗಳ. ಅರುಹಿದಳು ಕಾರ್ಯಗಳ ಅಂತರ ಸ್ಥಿತಿಯ ಬಳಿಕ ರಾಘವ ನರಪತೆ ರಾಘವನರಪತೆ ಶೃಣು ಮಮ ವಚನೋ. ಶೃಣು ಮಮ ವಚನೋ ರಾಘವ ನರಪತೆ. ಶೃಣು ಮಮ ವಚನೋ. ಶೃಣು ಮಮ ವಚನೋ ರಾಘವ. ನೀ ಗುಣ ನಿಧಿಯೋದು. ನೀ ಗುಣ ನಿಧಿಯೋದು. ನಿನ್ನ ಸೇರಿದೆ ನಾ ಬಂದು ರಾಘವನರಪತೆ ಶೃಣು ಮಮ ವಚನೋ. ಈ ಗುಣ ನಿಧಿಯಲ್ದು ನಿನ್ನ ಸೇರಿದೆ ಬಂದು. ಅತಿ ಕುಲವತಿ ನಾನು. ಅತಿ ಕುಲವತಿ ನಾನು. ಪೃಥ್ವಿ ಪಾಲಕ ನೀನು. ಪೃಥ್ವಿ ಪಾಲಕ ನೀನು. ಪೃಥ್ವಿ ಪಾಲಕ ನೀನು. ರತಿ ದೇವಿ ಗೆಣೆ ನಾನು. ರತಿ ದೇವಿ ಗೆಣೆ ನಾನು. ಮನುಮದ
ಮನುಮತ ನೀನು ಅತಿ ಕುಲವತಿ ನಾನು ಪೃಥ್ವಿ ಬಾಲಕ ನೀನು ರತಿ ದೇವಿ ಗೆಣೆ ನಾನು ಮನುಮತ ನೀನು ಮನುಮತ ನೀನು ರಾಘವ ನರಪತಿ ಶೃಣು ಮಮ ವಚನೌ ನಿಗುಣ ನಿಧಿಯೊಂದು ನಜರಿದೆ ಬೋದು ಓ ರಾಘವನರಪತಿಯೇ, ಯಾರು ಯಾರು? ಶೃಣು ಮಮ ವಚನಂ. ಅಸ್ತು ಶೃಣೋಮಿ ತವ ವಚನಂ. ನನಗಷ್ಟೊಂದು ಸಂಸ್ಕೃತ ಬರಲ್ವಾ? ಏನಾಯ್ತು? ಯಾರು ನೀನು? ನಾನು ಹಾಗೇ ಬಂದದ್ದಲ್ಲ. ಇಲ್ಲಿಯವರು ಎಲ್ಲರೂ ಹೇಳಿದ್ರು ನೀನು ಗುಣವತಿಯೇ ಇದ್ದೀಯಂತೆ. ಗುಣವಂತನೇ ಇದ್ದೇನೆ. ಹೌದು. ಸರಿ. ಹಾಗಾಗಿ ನಿನ್ನಲ್ಲಿ ನೋಡುವ ಅಂತ ಆಸೆ ಇತ್ತು. ಹಾಗಾಗಿ ಬಯಸಿ ಬಯಸಿ ಬಂದೆ, ಮಾತಾಡ್ಲಿಕ್ಕೆ ಬಂದೆ. ಹಾಗಾಗಿ ನೀನು ನನ್ನನ್ನು ಸೇರುವೆಯಾ? ಯಾರು ನೀನು? ಎಲ್ಲಿಂದ ಬಂದವಳು? ನಾನು ನನ್ನ ಹೆಸರೇ, ನಾನು ಶೂರ್ಪಣಖೆ ಅಂತ. ನಾನು ಹೇಳು, ಧೈರ್ಯಸ್ಥಳಾಗಿ ಹೇಳು. ನಾನು ಪಾತಾಳ ಲೋಕದಿಂದ ಬಂದಿದ್ದೇನಯ್ಯ. ನಾನು ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೇನೆ. ನನಗೆ ಬಹಳ ನಿನ್ನಲ್ಲಿ ಹೆಚ್ಚು ಹೆಚ್ಚು ಮಾತಾಡ್ಬೇಕಂತ ಬಯಕೆ ಆಗ್ತಾ ಉಂಟು. ಹಾಗಾಗಿ ಪ್ರಿಯನೇ, ನನ್ನಲ್ಲಿ ಮಾತಾಡ್ತೀಯ ತುಂಬಾ? ಏಯ್, ಏನೇ ಸುಂದರಿ, ಹಾ, ಪರಮ ಸುಂದರಿಯೇ ಇದ್ದೀಯ. ಹೌದು. ಏಕಾಏಕಿಯಾಗಿ ನೇರವಾಗಿ ನನ್ನನ್ನು ಬಂದು ನುಡಿಸುತ್ತಾ ಇದ್ದೀಯ. ಈ ಹಿಂದೆ ನಾನು ನಿನ್ನನ್ನು ಕಂಡಿಲ್ಲ. ಈ ಪ್ರದೇಶದಲ್ಲಿ ನಿನ್ನಂತಹ ಸುಂದರಿ ಬಿಡು, ಬ್ರಹ್ಮದೇವನ ಅಪೂರ್ವ ಸೃಷ್ಟಿಯೇ ಇದ್ದೀಯ ನೀನು. ಸಂಶಯವೇ ಇಲ್ಲ. ಮಾತನಾಡಿಸು ರಾಮ, ಮಾತನಾಡಿಸು ಎಂದು ಹೇಳ್ತಾ ಇದ್ದೀಯ. ಏನಾಗಬೇಕು ನಿನಗೆ? ನನಗೆ ನಾನು ನಿನ್ನಾದ್ರಿ ಮಾತಾಡ್ಬೇಕಂತ ತುಂಬಾ ಬಯಕೆ ಉಂಟು. ಸರಿ, ಆದರೆ ಆರಂಭಿಸು. ವಿಷಯ ಉಂಟಲ್ಲ, ಅದನ್ನು ಹೇಳಲೇಬೇಕು. ನಾನು ನೇರವಾಗಿ ಬಂದದ್ದಲ್ಲ. ಇಲ್ಲಿಯವರು ಬಳಸಿ ಬಂದವಳೆ. ನಾನು ಸುತ್ತು ಬಳಸಿ ಮಾತನಾಡುವುದು ಅಲ್ಲ, ನಾನು ನೇರವಾಗಿ ಮಾತನಾಡುವವರು. ಕೆಲವೊಮ್ಮೆ ಸುತ್ತು ಬಳಕೆಯಾಗಿ ಮಾತಾಡಬೇಕಾಗುತ್ತದೆ. ಹಾಗಾಗಿ ಮಾತಾಡುತ್ತಿದ್ದೇನಯ್ಯ. ನಾನು ಇಲ್ಲಿಯವರು ಎಲ್ಲರೂ ಹೇಳಿದರು ನೀನು ಪೃಥ್ವಿ ಬಾಲಕನೂ ಆಗಿದ್ದಿ. ನಿನ್ನನ್ನು ಸೇರಿದರೆ ನೀನು ಮನ್ಮಥ ರೂಪ. ನಾನು ಯಾಕೋ ರತಿ ಬಂದಳು, ಇಕೋ ರತಿ ಬಂದಳೆಂದು ಆಡುತ್ತಿದ್ದಾರಲ್ಲ ನಾನು ಬರುವಾಗ. ಅದೇ ನೀನು ಕೊರತಿಯೇ? ಏ ಕೊರತಿ ಹಾಗಲ್ಲ ರಾಮ. ಅವರು ಹೇಳುವುದು ಇಕೋ ರತಿ ಬಂದಳು, ಅಕೋ ರತಿ ಬಂದಳು. ಅವರು ನನ್ನನ್ನು ಆ ರತಿಗೆ ಹೋಲಿಸುವುದು. ನೀನು ಮನ್ಮಥನೇ ಇದ್ದೀಯ. ಸರಿ, ನೀನು ಮನ್ಮಥನಾದರೆ ನಾನು ರತಿ. ನಮ್ಮಿರುವರ ಜೋಡಿ ಹೇಗೆ ಒಪ್ಪುವುದಾದ? ನೀನು ನೇರವಾಗಿ ಬಂದು ನೀನು ಮನ್ಮಥ ನಾನು ರತಿ ಎಂದು ಆಡಿದರೆ ನೀ ಬಯಸಿದಂತೆ ಕಾರ್ಯ ಸಾಗುವುದೇನೆ? ಮತ್ತೆ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ವಾ? ಮತ್ತೆ ಏನ್ ಮಾಡ್ಬೇಕು ನಾವು? ಅಲ್ವೇ, ಬಂದವಳು ಯಾರು ಅಂತ ಕೇಳುವಾಗ ನಾನು ಅತಿ ಕುಲದವಳು ಎಂದು ಹೇಳ್ತಾ ಇದ್ದೀಯ. ಹೌದು, ಅತಿ ಎಂದರೆ ಶ್ರೇಷ್ಠ, ಶ್ರೇಷ್ಠ ಕುಲದವಳು, ಬ್ರಾಹ್ಮಣ ಕುಲದವರು ಎಂದೆ. ಹಾಗಾಗಿ ನನ್ನನ್ನು ಮದ್ವೆಯಾಗುವೆಯಾ? ಮದುವೆ ಸಾಧ್ಯವೇ ಇಲ್ಲ. ಯಾಕೆ? ಎಲೆಗೆ ಹೇಗಿದ್ದೀಯ ನೀನು? ಮದನನ ಪಟ್ಟದರಸಿಯಾಗೆ. ಮದನನ ಪಟ್ಟದ ರಾಣಿ
ರಾಣಿ ಈ ಮದನನ ಪಟ್ಟದ ರಾಣಿ ನೀ ಮೊದಲೇ ಬರುವುದಿಲ್ಲ ಚದುರೆ ಸಣ್ಣವಳೊಬ್ಬಳನು ನಾ ಮದುವೆಯಾದೇನಲ್ಲ ಒಂದು ಚೂರಿಗೆ ಎರಡೂವರೆಯು ಗೊಂದುವದೆ ಬೇಳು ಒಂದು ಚೂರಿಗೆ ಎರಡೂವರೆಯು ಒಂದುವದೆ ಬೇಳು ಮಂದಗಮನೆ ಪೇಳುವೆ ನಿನಗೊಂದೆತ್ನವನು ತಾಳು ಮದನನ ಪಟ್ಟದ ರಾಣಿ ಓ ಸುಂದರಿ ರಾಮ ಮದನನ ಪಟ್ಟದ ಅರಸಿಯಂತೆ ಕಂಗೊಳಿಸುವಂತ ಓ ಅಪೂರ್ವ ಸುಂದರಿ, ಹ ನಿನ್ನ ಸೌಂದರ್ಯವೇನೆಂದು ನಾನು ಒಪ್ಪಿಕೊಳ್ಳುತ್ತೇನೆ. ಆಯ್ತಲ್ಲ. ಛೇ, ಹಾಗಲ್ವೇ? ನೋಡಲು ಸುರ ಸುಂದರಾಂಗಿಯೇ ಇದ್ದೀಯ. ನಳಿ ತೋಳುಗಳನ್ನು ಬೀಸಿ ಬೀಸಿ ನೀ ನಡೆವ ಮಾದರಿ. ಎಂತಹ ರಸಿಕರನ್ನು ನಿನ್ನತ್ತ ಸೆಳೆಯುವಂಥದ್ದೇ ಹೌದು. ಮೀನಾಕ್ಷಿ ಇದೆಯಾ, ಚಂಚಲಾಕ್ಷಿ ಇದೆಯಾ, ಸರ್ವವೂ ಸತ್ಯ. ಆದರೆ ನೀನು ಬಂದದ್ದು ಸ್ವಲ್ಪ ತಡವಾಯಿತು. ನಾನು ಬಂದ ತಡವಾಯಿತೆ? ಹೌದಲ್ಲ? ಯಾಕೆ, ಹೇಗೆ? ನಾನು ಬೇಗವೇ ಬಂದಿದ್ದೇನಲ್ಲ. ಇಲ್ಲವೇ ಇಲ್ಲ, ಸಮಯಕ್ಕೆ ಸರಿಯಾಗಿ ನೀನು ಬರಲೇ ಇಲ್ಲ. ಹೌದಾ? ಯಾಕೆ? ಯಾಕೆ? ಸರಿಯಾಗಿ ನನ್ನತ್ತ ನೋಡು, ನನ್ನ ಸನಿಹದಲ್ಲಿ ಒಬ್ಬಳು ಇದ್ದಾಳೆ. ಪರವಾಗಿಲ್ಲ, ನಿನ್ನ ಅಪ್ಪನಿಗೆಗೂ 3 ಪಟ್ಟದ ಮಹಿಷಿಯರು ಇದ್ದಾರೆ. ನಿನಗೆ 2 ಮದುವೆ ಆದರೆ ಏನಂತೆ? ಆ ಕಡೆ ಆಕೆ, ಈ ಕಡೆ ನಾನು. ಹೇಗಿದೆ ತ್ರಿಕೋಣ ಸಂಸಾರ? ಛೇ 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 ಛೇ, ಸುರ ಸುಂದರಿ, ನೀ ಬಯಸಿದಂತೆ ನಾನಿನ್ನನ್ನು ವರಿಸಲುಂಟೆ. ಸ್ವಲ್ಪ ತಡವಾದದ್ದು ಯಾಕೆ? ಯಾಕೆ? ಈಗಾಗಲೇ ನಾನು ಈ ಸುಂದರಿಯನ್ನು, ಅರ್ಥಾತ್ ಇಲ್ಲಿದ್ದಾಳಲ್ಲ ನನ್ನ ಮಡದಿ, ಈ ಚಿಕ್ಕ ಪೋರೆಯನ್ನು ನಾನು ವರಿಸಿಯಾಗಿದೆ. ನೀನು ಈ ಹಿಂದೆ ಮೊದಲೇ ಬರುತ್ತಿದ್ದರೆ, ಅರ್ಥಾತ್ ನನ್ನ ವಿವಾಹಕ್ಕಿಂತ ಮೊದಲು ನಿನ್ನ ಭೇಟಿಯಾಗುತ್ತಿದ್ದರೆ ನಿನ್ನನ್ನೇ ವರಿಸಬಹುದಿತ್ತೋ ಏನೋ. ಆಗಲಿ, ಬಂದದ್ದು ಹೇಗೂ ತಡವಾಯಿತಲ್ಲ. ನನ್ನ ಅರಸಿ ನನ್ನ ಸನಿಹದಲ್ಲಿದ್ದಾಳೆ. ನನ್ನ ವಾಮಭಾಗವನ್ನು ಆಕೆಯೇ ಅಲಂಕರಿಸುವವಳು. ನೀನೇನೆಂದೆ? ತ್ರಿಕೋಣ ಸಂಸಾರ. ಹೌದು. ಅದಲ್ಲದೆ ನನ್ನ ಅಪ್ಪಯ್ಯನಿಗೆ 3 ಪಟ್ಟದ ಮಹಿಷಿಗಳಿದ್ದರು. ಆದರೆ ನನ್ನ ಅಪ್ಪಯ್ಯನಂತೆ ನಾನು ವ್ರತವನ್ನು ಪಾಲಿಸುವವನಲ್ಲ. ನಾನು ನನ್ನ ಮಡದಿ ಅಷ್ಟೇ, ತಿಳಿತಾ? ನೀನು ಮತ್ತು ನಿನ್ನ ಮಡದಿ, ಹೌದು, ಪತ್ನಿ. ಅದು ಆಗೋದಿಲ್ವೋ? ಯಾಕೆ? ನನ್ಗೆ ನೀನು ಬೇಕು. ತ್ರಿಕೋಣ ಸಂಸಾರವನ್ನು ಮಾಡಯ್ಯ. ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ ಸುಂದರಿ. ಅಲ್ಲದೆ ನೀನು ಏನಂದೆ? ಏಕಪತ್ನಿ ವ್ರತ. ಹೌದು. ಅದೆಲ್ಲ ಬೇಡ, ಅದನ್ನು ಬಿಟ್ಟು ಬಿಡು. ನನ್ನನ್ನು ವರಿಸಯ್ಯ. ಅರ್ಥವಾಗಲಿಲ್ವೇ? ಏಕಪತ್ನಿ ವ್ರತಸ್ಥನಿದ್ದೇನೆ. ಈಗಾಗಲೇ ವಿವಾಹವಾಗಿದೆ. ಸಪ್ತಪದಿಯನ್ನು ತುಳಿದು ಆಕೆಯೊಂದಿಗೆ ನಾನು ಸಂಸಾರವನ್ನು ಆರಂಭಿಸಿದ್ದಾಗಿದೆ. ಜೀವನ ಪರ್ಯಂತರ ಈ ಸುಕೋಮಲೆ ನನ್ನವಳೇ ಅಷ್ಟೇ. ನಿನ್ನನ್ನು ನಾನು ವರಿಸುವಂತಿಲ್ಲ. ಅರ್ಥೈಸಿಕೋ, ಬಂದಂತೆ ಹಿಂದೆ ಸಾರು. ಏನು ನಿಮ್ಮ ಕುಲವೇ ಇಂಥದ್ದ? ಯಾರಾದರೂ ದೇಹಿ ದೇಹಿ ಎಂದು ಬಂದರೆ ನಾಸ್ತಿ ಎಂದು ನೀವು ಆಡುವುದ? ಏನಯ್ಯ ಇದು? ಛೇ 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 ಛೇ, ಓಹೋ, ಹಾಗೆ ನಿರಾಶೆ ಮಾಡುವವರಲ್ಲ. ಹೌದು, ರಘುಕುಲೋತ್ತಮನಾಗಿದ್ದೇನೆ ನಾನು. ದೇಹಿ ಎಂದು ಬೇಡಿ ಬರುವವರಿಗೆ ನಾಸ್ತಿ ಎಂದು ಹೇಳುವವರಲ್ಲ. ನಿನಗೀಗ ಮದುವೆಯ ಹುಚ್ಚಲ್ವೇ? ಆಗಲಿ, ಅದಕ್ಕೊಂದು ಉಪಾಯ ಉಂಟು. ಔಷಧವನ್ನು ಸೂಚಿಸುತ್ತೇನೆ, ಕೇಳ್ತೀಯೇನೆ? ನನ್ನಿಂದ ನೋರ್ಮಡಿ ಚೆಲುವ ನೋರ್ಮಡಿ ಚೆಲುವ ತಮ್ಮನಿಗೆ
ಹೋಗು ಚಂದ್ರಲಕ್ಷಯ ನೀನು ಪಂಚಬಾಣನ ಬುರುಬೇಯು ಮಜೆ ಕೂಡು ಎನ್ನಿಂದ ನೂರ್ಮಡಿ ಚೆಲುವ ತಮ್ಮನಿಗೆ ಪ್ರಾಯ ಮದನನ ಓ ಸುಂದರಿ, ಏನಯ್ಯ? ಪ್ರಾಯ ಪ್ರಬುದ್ಧಳಾಗಿ ಬೆಳೆದಂತಹ ಕನ್ಯೆ ನೀನು. ಹ, ಷೋಡಶ ಪ್ರಾಯವೆಂದರೂ ಸುಳ್ಳಾಗದು. ಹ್ಮ್, ಲೋಕದಲ್ಲಿ ಒಂದು ಮಾತಿದೆ, ಕಾಲ ಕಾಲಕ್ಕೆ ಸರಿಯಾಗಿ ಯಾವುದು ಆಗಬೇಕು ಅದು ಆಗಲೇಬೇಕು. ಆಗದಿದ್ದರೆ ಅನರ್ಥಗಳೇ ಸಂಭವಿಸುವುದು. ನಿನ್ನನ್ನು ಕಾಣುವಾಗ ಸ್ಪಷ್ಟವಾಗಿ ಅರ್ಥವಾಗುತ್ತಾ ಇದೆ. ಏರು ಜೌವನೆ ನೀನು ಅಲ್ವೇ? ಹೌದು. ನಿನ್ನ ಹಿರಿಯರಿರಬಹುದು, ನಿನ್ನ ಹೆತ್ತವರು ಇರಬಹುದು. ಹ, ಸರಿಯಾದ ಕಾಲಕ್ಕೆ ನಿನಗೆ ಲಗ್ನವನ್ನು ಮಾಡುತ್ತಿದ್ದರೆ ನೀನು ಕಂಡವರಲ್ಲಿ ಹೋಗಿ ನನ್ನನ್ನು ಮದುವೆಯಾಗು ಎಂದು ಒತ್ತಾಯಿಸುತ್ತಿರಲಿಲ್ಲ. ಆಗಲಿ, ಏನೋ ಬೇಡಿ ಬಂದಿದ್ದೀಯಲ್ಲ, ನಿರಾಶಳಾಗದಿರು. ಪರ್ಯಾಯ ವ್ಯವಸ್ಥೆ ಒಂದುಂಟು. ಈ ರಾಮ ನಿನ್ನನ್ನು ವರಿಸಲು ಸಾಧ್ಯವಿಲ್ಲ ಎಂದ ಮಾತ್ರಕ್ಕೆ ಬೇಸತ್ತು ಹೋಗಬೇಡ. ಅದೋ ಸ್ವಲ್ಪ ಅತ್ತ ದೃಷ್ಟಿ ಹಾಯಿಸು. ಏನಿದೆ? ಅಲ್ಲೊಂದು ಪರ್ಣಶಾಲೆ ಇದೆ, ಅಲ್ಲೊಬ್ಬ ಇದ್ದಾನೆ. ಹೇಗಿದ್ದಾನೆ ಎಂದು ಪ್ರಶ್ನಿಸು. ನನಗಿಂತ 100 ಮಡಿ ಸುಂದರನಿದ್ದಾನೆ. ನನಗಿಂತ 100 ಬಾರಿ ಸುಂದರನಿದ್ದಾನೆ. ಹೌದು, ನಾನಾದರೋ ಎಣ್ಣೆ ಕಪ್ಪು, ಆತ ನನ್ನಂಥವನಲ್ಲ. ಬೆಳ್ಳಗಿನ ವರ್ಣವನ್ನು ಹೊಂದಿದವನು. ನೀನೇನಾದರೂ ಅತ್ತ ಸಾರಿ ನೀನು ನನ್ನ ಮುಂದೆ ಏನೇನು ಪ್ರದರ್ಶನವನ್ನು, ಅರ್ಥವಾಗಲಿಲ್ವೇ? ಇಲ್ಲ. ರೂಪು ವನಪು ವಯ್ಯಾರು ನನಗೇನೇನು ನೀನು ಪ್ರದರ್ಶಿಸಿದೆಯೋ ಅದಕ್ಕಿಂತ ಒಂದು ಸ್ವಲ್ಪ ಹೆಚ್ಚೆ ಆ ಪ್ರದರ್ಶನ ಅಲ್ಲಿ ನಡೆಯಬೇಕು. ಆತನೇನಾದರೂ ನಿನ್ನತ್ತ ಮನ ಮಾಡಿದರೆ, ಮದುವೆಯಾದರೆ ನಿನಗೊಂದು ಲಗ್ನ. ಏನು ಮದುವೆ ಆದರೆ ಹೋದ್ರೆ ಮದುವೆ ಆಗುತ್ತದೆ. ಆಗಲೇಬೇಕು. ನೀನು ಯೋಚಿಸಿದ್ದಿ, ಆದರೆ ಅವನು ಮನ ಮಾಡಬೇಕಲ್ವೇನೆ? ಅವ ಮನ ಮಾಡ್ತಾನೆ. ಭಾವ, ಇನ್ನು ನಾನು ಹೊರಡ್ತೇನೆ. ಯಾರು? ಹಾಗಲ್ಲ. ಯಾರೀಗ ಭಾವ? ಅಲ್ಲ, ಈಗ ನೀನ್ ನನಗೆ ಭಾವ, ನಾನು ನಿನ್ನ ತಮ್ಮನನ್ನು ಮದುವೆಯಾಗುವವನಲ್ಲ. ತಮ್ಮನನ್ನು ವರಿಸಿದರೆ ನಾನು ನಿನ್ನ ಭಾವ. ಭಾವಾರ್ಥದಲ್ಲೇ ಬದಲಾವಣೆ ಆಯಿತು ಅಷ್ಟು ಬೇಗ. ಆಗಲಿ, ಪ್ರಯತ್ನ ಪಡು. ಶುಭವಾಗಲಿ, ಹೋಗಿ ಬಾ. ಹಾಗೇ ಆಗಲಿ. ಚಂದದಿಂದ ಬಂಗಳಬ್ಜಲೋಚನೆ, ಚಂದದಿಂದ ಬಂಗಳಬ್ಜಲೋಚನೆ, ರಾಮಚಂದ್ರ ಹೇಳಿದಂತ ಮಾತಿನದವನ್ನು ಬಣ್ಣಿಸುತ್ತ, ರಾಮಚಂದ್ರ ಹೇಳಿದಂತ ಮಾತಿನಂದವನ್ನು ಬಣ್ಣಿಸುತ್ತ, ಚಂದದಿಂದ ಬಂಗಳಬ್ಜಲೋಚನೆ, ರಾಮಚಂದ್ರ ಹೇಳಿದಂತ ಮಾತಿನಂದವನ್ನು ಬಣ್ಣಿಸುತ್ತ, ಕನ್ನಡಿಯನು ತೆಗೆದು ನೋಡುತ್ತ, ಕನ್ನಡಿಯನು ತೆಗೆದು ನೋಡುತ್ತ, ಮೊಗವು ಚೆನ್ನಾಗಿಹುದೆಂದತಿ ನಗಾಡುತ್ತ, ಮೊಗವು ಚೆನ್ನಾಗಿಹುದೆಂದತಿ ನಗಾಡುತ್ತ, ಮತ್ತೆ ತನ್ನೋಳ್ತಾನೆ
ತನಗೆ ಕನ್ಯೆಯರೋ ಎಣೆಯಿಲ್ಲವೆಂದೆನು ತಾಯ ಮತ್ತೆ ತನ್ನ ತಾನೇ ಮಾತನಾಡುತ್ತ ತನಗೆ ಕನ್ಯೆಯರೊಳಗೆಣೆ ಇಲ್ಲವೆನು ತಾಯ ಚಂದದಿಂದ ಬಂದಳಬ್ಜಲೋಚನೆ ರಾಮಚಂದ್ರ ಹೇಳಿದಂತ ಮಾತಿನಂದವನ್ನು ಬಣ್ಣಿಸುತ್ತಾಯ ಕನ್ನಡಿಯನು ತೆಗೆದು ನೋಡುತ್ತ ಮುಖವು ಚೆನ್ನಾಗಿ ಕೂದೆಂದದಿ ನಗಾಡುತ್ತಾಯ ಮತ್ತೆ ತನ್ನೋಡ್ತಾನೆ ಮಾತನಾಡುತ್ತ ಮತ್ತೆ ತನ್ನೋಡ್ತಾನೆ ಮಾತನಾಡುತ್ತ ತನಗೆ ಕನ್ಯೆಯರ ಎಣ್ಣೆ ಇಲ್ಲವೆಂದೆನೂದ ಚಂದದಿಂದ ಬಂದಳ ಜಲೋಚನೆ ಹೌದಲ್ಲ, ಮಾತು ಸರಿ. ಅವ ಶತಮಾನಿ ಸುಂದರ ಇದ್ದಾನೆಂದು ರಾಮ ಹೇಳಿದ್ದು ಹೌದು. ಪಾಪ ಅವನಿಗೂ ಆಸೆ ಇತ್ತು ನನ್ನನ್ನು ಮದುವೆ ಆಗ್ಲಿಕ್ಕೆ. ಆದ್ರೆ ಅವನ ಬಳಿ ಓರ್ವಾಕೆ ಇದ್ದಾನನ್ನ. ಅವಳಿಂದ ಸ್ವಲ್ಪ ಬೆದರಿ ಮಾತಾಡ್ಲಿಕ್ಕೆ ಹೇಸುತ್ತಿದ್ದ. ಇರ್ಲಿ ಬಿಡು. ಅವ ರಾಮಚಂದ್ರ ಏನು ಹೇಳಿದ? ಅವನಕ್ಕಿಂತ ಶತಮಾನಿ ಸುಂದರನಿದ್ದಾನಲ್ಲ. ನಾನು ಹೀಗೆ ಹೋಗುವುದಲ್ಲ, ಚಂದದಿಂದ ಹೋಗ್ಬೇಕು. ಇನ್ನೂ ಚಂದವನ್ನು ಆರಿಸಬೇಕು. ಯಾರಿಗಾಗಿ? ಆ ಲಕ್ಷ್ಮಣಿಗಾಗಿ. ಹೌದಲ್ಲ, ಹೀಗೆ ಹೋಗುವುದು ಸರಿಯಲ್ಲ. ಇನ್ನಷ್ಟು ಶೃಂಗಾರದೊಂದಿಗೆ ಆತನ ಬಳಿ ಸಾರೋಣ. ಹಾಗಾಗಿ ಅತ್ತ ಕಡೆ ಸಾಗುತ್ತೇನಂತೆ. ಓ ಲಕ್ಷ್ಮಣ, ನನ್ನ ಹೆಸರು ಬಲ್ಲೆಯ ನೀನು? ಹೌದಯ್ಯ, ನಾನು ಸನ್ನಿಬ ಮಾತ ಕೇಳು ಲಕ್ಷ್ಮಣ ದಿಗೆ ಭಾಗ ಕಾಮ ಸನ್ನಿಬ ಮಾತ ಕೇಳು ಕಾಮ ಸನ್ನಿಭ ಮಾತ ಕೇಳು ಕಾಮ ಸನ್ನಿಭ ಬೇಳಿ ರಾಮತ ಕಳುಗಿದನು ಬೇಳಿ ರಾಮತ ಕಳುಗಿದ ಎನ್ನ ನಿಂದಿನೊಡು ಇಂದಿನೊಡು
ಕಾಮನ ಬಿಟ್ಟು ಕೃಪಾಳು ಕಾಮನ ಬಿಟ್ಟು ಕೃಪಾಳು ಹೇ ಕೇಳು ನಿನ್ನೋಳ್ ಕಾಮಿಸಿ ಬಂದೆ ನಿನ್ನೋಳ್ ಕಾಮಿಸಿ ಬಂದೆ ಮೋಗದುಡು ಇನ್ನೂ ತಾಮಸಗೊಳ್ಳದಿರು ತಾಳಲಾರೆನೋ ಇನ್ನೂ ತಾಮಸಗೊಳ್ಳದಿರು ತಾಳಲಾರೆನೋ ಸುಪ್ರೇಮದಿಂದಲೇ ಕೂಡು ಸರಸ ಮಾತಾಡು ಕಾಮಸನ್ನಿಭ ಮಾತ ಕೇಳು ಪೇಳಿರ ಮಾತ ಕಳುಹಿದ ಎಲ್ಲ ನಿನ್ನಿನುಡು ಇನ್ನೂ ತಾಮಸಗೊಳ್ಳದಿರು ತಾಳಲಾರೆನೋ ಸುಪ್ರೇಮದಿಂದಲೇ ಕೂಡು ಸರಸ ಮಾತಾಡು ಲಕ್ಷ್ಮಣ ಓ ಕಾಮಸನ್ನಿಭ, ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದೆ. ಕಿವಿಗೊಟ್ಟು ಕೇಳು. ಪ್ರೀತಿಯಿಂದ ಮಾತಾಡುತ್ತಿದ್ದೇನೆ. ನೀನು ಪ್ರೀತಿಯಿಂದಲೇ ಮಾತಾಡಬೇಕು ನನ್ನಿಂದ. ನನ್ನ ಪರಿಚಯ ಸಿಗ್ಲಿಲ್ವೇ? ಯಾರು ನೀನು? ಬಿಡು, ಅದು ಈಗ ಬೇಡ. ನಾನು ನಿನ್ನಲ್ಲಿ ಮಾತಾಡ್ಬೇಕು, ಇನ್ನಷ್ಟು ಮಾತಾಡ್ಬೇಕು, ಮನ ಬಿಚ್ಚಿ ಮಾತಾಡ್ಬೇಕು ನಿನ್ನ ಹತ್ರ. ಏನೆಂದು ಮಾತಾಡ್ಬೇಕು ನನಗೆ ತಿಳಿಯತಿಲ್ಲ. ಓ ಲಕ್ಷ್ಮಣ. ಏನು ಲಕ್ಷ್ಮಣ, ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಯಕೆ ಹೆಚ್ಚು ಹೆಚ್ಚು ಆಗುತ್ತಿದೆ. ಹೌದಲ್ಲ ಲಕ್ಷ್ಮಣ? ನೀನು ನಿನ್ನ ಈ ಶತಮಾನಿ ಸುಂದರನಿದ್ದೀಯಲ್ಲ. ಎಂತಹ ಸೌಂದರ್ಯ! ಹಾ 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 ಮನ್ಮಥ ವಸಂತ ಜಯಂತ ನಲಕೂಬರರೇ ಮೊದಲಾದ ಸುಂದರ ಸುಂದರ ಪುರುಷರು, ಅವರಿಗಿಂತ ಮೀರಿದೆ ನಿನ್ನ ಸುಂದರ. ಹೌದಲ್ಲ? ಅವ ಹೇಳಿದ್ದು ಸತ್ಯವೇ ಹೌದು. ನಾವಿರುವರು ಪರಸ್ಪರ ಪ್ರೇಮಿಗಳಾಗೋಣ. ನಾವಿರುವರು ಅಲ್ಲೂ ನೋಡು, ಆ ಮರದ ಮೇಲೆ ಅಲ್ಲೊಂದು ಹಕ್ಕಿಗಳು, ಜೋಡಿ ಹಕ್ಕಿಗಳು ಪ್ರೇಮದ ಮಾತುಗಳನ್ನಾಡುತ್ತಿದ್ದಾವೆ. ನಾವು ಕೂಡ ಪರಸ್ಪರ ಜೋಡಿಗಳಾಗೋಣ, ಪ್ರೇಮದ ಮಾತುಗಳನ್ನಾಗೋಣ. ಅದರ ಸುಖವೇ ಬೇರೆ. ಬಾ ಲಕ್ಷ್ಮಣ, ನನ್ನನ್ನು ಸೇರು ಲಕ್ಷ್ಮಣ. ನಾ ನಿನ್ನಲ್ಲಿ ಮಾತನಾಡಬೇಕು ಲಕ್ಷ್ಮಣ. ನಿರೆ ಮನಸ್ಸನ್ನ ಮೇಲಿಟ್ಟು ಮನಸ್ಸನ್ನ ಮೇಲಿಟ್ಟು ಇದಕ್ಕೋ ಗುರು ಕುಚಗಳ ಎರಡನಿ ಮುಟ್ಟು
ನಿರಿದ ಚಂದುಟಿಗೆ ಮುತ್ತಿಟ್ಟು ಚಪ್ಪರಿಸು ಸುರತ ಸುಖಗೊಟ್ಟು ಚಪ್ಪರಿಸು ಸುರತ ಸುಖಗೊಟ್ಟು ಮುತ್ತಿಟ್ಟು ಎನ್ನ ವಿರಹವ ನಿಧಿಸು ಕಾದರವ ಮರೆಸು ಕಣ್ಣೆರಡೆನ್ನ ನೋಡು ಕಾರುಣ್ಯದಿಂದಲೇ ಕೂಡು ಮರೆ ಮನಸ್ಸನ್ನ ಮೇಲಿಟ್ಟು ಇಕು ಗುರು ಕುಚಗಳ ಎರಡನಿ ಮುಟ್ಟು ನಿರೇದ ಚಂದುಟಿಗೆ ಮುತ್ತಿಟ್ಟು ಬಾಯ ಚಪ್ಪರಿಸು ಸುರದ ಸುಖಗೊಟ್ಟು ಕಾಮ ಸನ್ನಿಭ ಮಾತ ಕೇಳು ಆ ಆ ಆ ಆ ಓ ಲಕ್ಷ್ಮಣ ಅಮ್ಮ. ಏನು? ಏ ಸರಸಿಜಾಸ, ಹ. ನಿನ್ನಲ್ಲಿ ಮಾತಾಡ್ಬೇಕೆಂದು ಬಯಸುತ್ತಿದ್ದೇನೆ. ನೀನು ಸ್ವಲ್ಪ ಮಾತಾಡಲ್ಲ. ಓ ಸುಂದರಾಂಗಿ ಹೆಣ್ಣೆ, ಹ. ಎಂತಹ ಸುದ್ದಿಯನ್ನು ತಂದಿರುವಿ ನೀನು? ಮಂದಗಮನ ಸುದ್ದಿ ಒಂದನು ನೋಡಾಡದಿರು ನೀನು ಮುಂದೆ ಬ್ರಹ್ಮಚಾರಿ ನಾ ಕಾಂಡೆ ಬಂದ ದಾರಿಗೆ ಸುಂಕವಿಲ್ಲದೆ ತಂದರಣ್ಣನ ಗುರುತವನ್ನು ಚಂದದಿಂದಲಿ ನಾ ಉಡುವೆ ಎಂದನೋ ಮಂದಗಮನೆ ಎಲೆ ಸರಿಯಾಗಿಯೇ ಕಾಣುವ ಹೆಣ್ಣು ನೀನು. ಆದರೆ ನನಗೆ ನಿನ್ನ ನಡತೆ ಎಲ್ಲಿನಿತು ಸೇರಲಿಲ್ಲ. ತೀರಾ ಅಪರಿಚಿತಳಾದ ನೀನು ತೀರಾ ಪರಿಚಿತನಾದ ನನ್ನ ಬಳಿ ಬಂದು ಹೇಸುವ ಸಂಗತಿಗಳನ್ನೆಲ್ಲ ಮಾತನಾಡುತ್ತಿರುವೆಯಲ್ಲ. ನಿನಗೇನು ಅಂತರಂಗ ಇಲ್ವೇ? ಹಾಗಾಗಿ ಸಾರಿ ಹೇಳ್ತಾ ಇದ್ದೇನೆ, ನಿನಗೆ ನನ್ನ ವಿಚಾರ ಬೇಡ, ಬಂದಂತೆ ಹಿಂದೆ ಸಾರು. ಏ ಸರಸಿಜಾಸ, ನಿನ್ನಲ್ಲಿ ಮಾತನಾಡಬೇಕು. ತರಣಿ ಪ್ರಕಾಶನೇ ನೀನು. ಸರಸಿಜಾಸ, ಇಕೋ ನಾನು ಸರಸಿಜಾಸ್ತನೇ ಇದ್ದೇನೆ. ಹ. ಆ ಕಮಲೆ ನಾನಾದರೆ ಅದಕ್ಕೆ ಸೂರ್ಯಾಂತನೇ ಪ್ರಕಾಶ ನೀನು. ತೋತರಣಿ ಪ್ರಕಾಶ ನೀನಾದರೆ ಅದಕ್ಕರಳುವ ಕಮಲ ನಾನು. ಓ ಕಾಮ ಸನ್ನಿಭ, ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಯಕೆ ಎನ್ನುವಂತೆ ನಾನು ಬಂದಿದ್ದೇನೆ. ನಾನು ನಾನಾಗಿಯೇ ಬಂದದ್ದಲ್ಲ. ನಿಮ್ಮಣ್ಣನಿದ್ದಾನಲ್ಲ ರಾಮಚಂದ್ರ ದೇವರು, ಅವರೇ ನನ್ನನ್ನಿಲ್ಲಿಗೆ ಕಳುಹಿಸಿದ್ದು. ಹಾಗಾಗಿ ನಿನ್ನಲ್ಲಿ ಮಾತಾಡ್ಲಿಕ್ಕೆ ಬಂದಿದ್ದೇನಯ್ಯ. ನೀನು ನನ್ನನ್ನು ಪ್ರೀತಿಯಿಂದ ಮಾತಾಡಬೇಕು. ನಾವಿರುವರು ಮದುವೆಯಾಗೋಣ, ಪರಸ್ಪರ ಜೋಡಿಗಳಾಗೋಣ, ನಾವು ಹೊಸ ಬಾಳನ್ನು ಹೊಂದೋಣ. ಆಗ ಆ ಪ್ರಪಂಚವೇ ಬೇರೆ, ಅನುಭವಿಸುತ್ತಾ ಸ್ವರ್ಗವೇ ಕಾಣೋಣ ನಾವೇ. ಬಂಡು ಮಾತನಾಡುತ್ತಿದ್ದಿ ಕಂಡರತಿ ಚದುವೆ ನಿನ್ನ ಗಂಡನಾರು ತೇಜ ಯಾವುದು
ಪುಂಡರೀಕಾಲೋಚನೆ ರಾಮದೇವರ ಕಂಡು ಚೆಲ್ಲಿ ಹೋಗು ಸುಮ್ಮನೆ. ಎಲ ಹೆಣ್ಣೆ, ಏನಂದೆ ನೀನು? ನನ್ನನ್ನ ಶ್ರೀರಾಮ ನಿನ್ನನ್ನು ಕಲಿಸಿದ್ದಾನೆ. ಹೌದೌದು, ನಿಮ್ಮಣ್ಣ ರಾಮಚಂದ್ರ. ಸಾಕು ನಿಲ್ಲಿಸು, ಸಾಧ್ಯವೇ ಇಲ್ಲ. ನನ್ನನ್ನ ನಿನ್ನಂತವಳಿಗೆ ಸಿಗಲು ಸಾಧ್ಯವೇ ಇಲ್ಲ. ಅದು ನಿನ್ನಂತವಳಿಗೆ ತೆಗೆ. ನಾನು ಸಾರಿ ಹೇಳ್ತಾ ಇದ್ದೇನೆ, ಬಂದ ದಾರಿಯಲ್ಲಿ ಹಿಂದೆ ಸರಿ. ಆದರೂ ಹೇಳ್ತಾ ಇದ್ದೇನೆ ಕೇಳು. ನೀನು ನನ್ನ ಅಣ್ಣನನ್ನು ಕಂಡುದ್ದೇ ಹೌದೆಂದಾದರೆ ಆತನಿಂದ ಒಂದು ಗುರುತನ್ನುತ್ತ ಆಗ ನಾನು ನಿನ್ನನ್ನು ಒಪ್ಪಿ ವಿವಾಹವಾಗುತ್ತೇನೆ ಏನನ್ನುವಿ? ಗುರುತೆ? ಅದ್ಯಾಕಯ್ಯ, ನಾವು ಮದ್ವೆ ಆಗೋಣ. ಸುಮ್ಮನೆ ಗುರುತನ್ನಿಟ್ಕೊಂಡು ಏನು ಮಾಡ್ಲಿಕ್ಕೆ ಉಂಟು? ಒಮ್ಮೆ ಗುರುತು ಸಿಗ್ತದೆ ಮತ್ತೆ ಬಿಡ್ತದೆ, ಅದೆಲ್ಲ ಬೇಡ. ಮದ್ವೆ ಆಗೋಣ ಮೊದಲು. ಇಲ್ಲ, ಮದುವೆಯಾಗಬೇಕೆಂದರೆ ಆತನ ಒಪ್ಪಿಗೆ ಬೇಕು. ಹಾಗಾಗಿ ಆತನಿಂದ ಗುರುತನ್ನುತ್ತಾ ಆಮೇಲೆ ಮದುವೆ. ನಾನು ಗುರುತು ತಂದರೆ ನೀನು ನನ್ನನ್ನು ವಿವಾಹವಾಗುವೆಯಾ? ಅದರ ಬಗ್ಗೆ ಆಮೇಲೆ ಯೋಚಿಸುವ, ಮೊದಲು ಗುರುತು ತಾ. ಹಾಗಾದರೆ ಹೀಗೆ ಮಾಡುವ, ನಾವಿರುವರು ಮದುವೆಯಾಗಿ ಮತ್ತೆ ಗುರುತನ್ನು ತರಲಿಕ್ಕೆ ಹೋಗೋಣ. ನಿನ್ಗೆ ಅರ್ಥವಾಗುವುದಿಲ್ವೇ? ಮದುವೆಯಾಗಬೇಕೆಂದರೆ ಆತನಿಂದ ಒಪ್ಪಿಗೆ ಬೇಕು. ಅದಕ್ಕಾಗಿ ಮೊದಲು ಗುರುತು ತಾ, ಆಮೇಲೆ ವಿವಾಹವಾಗೋಣ. ಏನಯ್ಯ ಹೀಗೆ ಮಾತುಗಳನ್ನಾಡಬೇಡ, ನನಗೆ ಬೇಸರವಾಗುತ್ತದೆ. ಗುರುತು ಮತ್ತೆ ತರುವ, ಮೊದಲು ಮದುವೆಯಾಗೋಣ ಬಾ ಲಕ್ಷ್ಮಣ. ಏನು ಇಷ್ಟೊಂದು ಹಠ ಮಾಡಿ ನೀನು? ಆಗದಾಗದು, ತುಂಬಾ ಹಠ, ನೀನು ಹಠದಿಂದ ಇದ್ದೀಯ. ಆಗದಾಗದು, ಮೊದಲು ಗುರುತು ತಾ, ಆಮೇಲೆ ವಿವಾಹ. ಗುರುತು ತರಲೇಬೇಕೇ? ತರಲೇಬೇಕು. ತಂದ್ರೆ ನೀನು ವಿವಾಹವಾಗ್ತೀಯಲ್ಲ, ಅದರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಆಯ್ತು, ಗುರುತು ತರ್ತೇನೆ, ಬರ್ತೇನೆ. ಆಯ್ತಾಯ್ತು. ಹೌದಲ್ಲ, ಇದಿರುವರು ಅಣ್ಣ ತಮ್ಮಂದಿರು, ನಾನು ಮಧ್ಯ. ಇವರಿರುವರ ಕತೆ ಅಂತೆ. ಇವಾಗ ಗುರುತು ಬೇಕಂತೆ, ಅಣ್ಣ ಇನ್ನೊಂದು, ಅದಕ್ಕೆ ಮದುವೆಯಾಗುತ್ತೇನೆ, ಅವನ ಬಳಿ ಹೋಗಂತೆ. ಇದೆಂತ ಕತೆ? ಒಳ್ಳೆ ಕತೆ ಆಯ್ತು ಅಣ್ಣ ತಮ್ಮಂದಿರು. ಅಬ್ಬಾ, ಇವರು ಏನು ಇಬ್ಬರು ಒಂದೇ ಅಣ್ಣ ತಮ್ಮಂದಿರಲ್ವೇ? ಅದಕ್ಕೆ ಬಿಡಿ, ಗುರುತಂತೆ. ಗುರುತು ತರಲೋ ಬೇಡವೋ ಎಂಬ ಹಾಗೆ ಇದ್ದೇನೆ. ಬೇಡಪ್ಪ, ನನಗೆ ಲಕ್ಷ್ಮಣ ಬೇಕು. ಹಾಗಾಗಿ ಗುರುತು ತರೋಣ. ಹಾಗಾಗಿ ಅತ್ತ ಕಡೆ ಸಾಗುತ್ತೇನಂತೆ. ಏನು ಏಕಾಂಗಿನಿ, ಎಲ್ಲಿದ್ದಾನವ? ಏನಯ್ಯ, ಏನು ಅನ್ಯಾಯ ಮಾಡ್ತೀಯ ನನ್ನೊಂದಿಗೆ? ಏನಾಯ್ತು? ಏಕ ಪತ್ನಿಯ ವ್ರತ ನಿನಗೆ ಪತ್ನಿಯ ವ್ರತ ನಿನಗೆ ಬ್ರಹ್ಮಚಾರಿತ್ವ ಸಾಕಾರಿಸುತ್ತಿದೆ ತಮ್ಮನಿಗೆ. ಬೇಕಂತೆ ಗುರುತವಾತನಿಗೆ ಪಾಲಿಸಯ್ಯ ವಿವೇಕದಿಂದನು ಜಲಕ್ಷ್ಮಣಗೆ. ಪಾಲಿಸಯ್ಯ ವಿವೇಕದಿಂದನು ಜಲಕ್ಷ್ಮಣಗೆ. ಏಕಪತ್ನಿಯ ವ್ರತ ನಿನಗೆ ಅಯ್ಯ ಸುಂದರಿ, ಏನಯ್ಯ ಇದು? ಏನಾಯ್ತು? ನಿಂದೊಂದು ಏಕಪತ್ನಿ ವೃತ್ತ ಎಂದೆಲ್ಲ. ಹೌದು. ಅವಂದು ಹಾಗೆ ಏನೋ ಏನೆಂದ ಅವನು? ನನಗೆ ನೆನಪು ಸಹ ಬರ್ತಾ ಇಲ್ಲ, ಗೊತ್ತಾ? ಏನಾಯ್ತು? ಇರ್ಲಿ, ಏನೆಂದೆ? ನಿನಗೆ ಏಕಪತ್ನಿ ವ್ರತ. ಹೌದು. ಅಯ್ಯೋ, ಏಕೆ ನೀವಿಬ್ಬರು ನನ್ನನ್ನು ಕೊಂದೇ ಬಿಟ್ರಲ್ಲ? ಏಕೆ ನೀವು ಹೀಗೆ ಮಾಡ್ತೀರಿ? ಏನಾಯ್ತು? ಸಹೋದರಂದ್ರೆ ಹೀಗೆ ಇರಬೇಕು. ಅಣ್ಣ ಒಂದು, ತಮ್ಮ ಒಂದು, ಒಂದೇ ರೀತಿ. ಮದುವೆ ಆಗಲಿಲ್ವೇ? ಇಲ್ಲ ಅಯ್ಯ. ಎಲ್ಲಿದ್ದಾನೆ ಆತ? ಆತ ಅಲ್ಲೇ
ನೀನು ಇಲ್ಲಿ ಏನಾಯ್ತು? ಯಾಕೆ ಹೀಗಾಯ್ತು? ಅವನಿಗೇನೋ ಬೇಕಂತೆ. ನೀನು ಕೊಡಲಿಲ್ವೇ? ಏ ಹಾಗಲ್ವೋ, ನಿನಗೆ ಗೊತ್ತಿದ್ದು ಹೀಗೆ ಮಾತಾಡ್ತೀಯಲ್ಲ. ಅಣ್ಣ ಅರ್ಥ ತಮ್ಮಂದಿರಲ್ಲ. ಆಗಲಿಲ್ಲ. ಬಿಡು, ಸ್ಪಷ್ಟವಾಗಿ ವಿವರಿಸು. ಸ್ಪಷ್ಟವಾಗಿ ವಿವರಿಸಬೇಕೇ? ಹೌದು. ಅವನಿಗೆ ಏನಂದವ? ಹಾ, ಏನೋ ಗುರುತು ಬೇಕಂತೆ. ಗುರುತು? ಹಾ, ಆಧಾರ? ಅದೇ ಆಧಾರ ಬೇಕಂತೆ. ಈಗ ಆಧಾರ ತುಂಬಾ ಕಷ್ಟ ಆಗಿದೆ ಸಿಕ್ಲಿಕ್ಕೆಲ್ಲ. ಬಿಡಿ. ಇರ್ಲಿಲ್ವಾ ನಿನ್ನ ಹತ್ರ ಆಧಾರ? ಆಧಾರ ಉಂಟು, ಅದೇ ತರ್ಲಿಕ್ಕೆ ಮರೆತೋಗ್ತದೆ ಕೆಲವೊಮ್ಮೆ. ಆಯ್ತು, ಏನು ಮಾಡೋಣ? ಹಾಗಾದ್ರೆ ಮದುವೆ ಬೇಡ ಅಲ್ಲ ನಿನ್ಗೆ? ನನಗೆ ಮದುವೆ ಬೇಕಾ? ಗುರುತು ಬೇಕಾ ಮೊದಲು? ಅವನಿಗೇನೋ ಗುರುತು, ನಿನ್ನಲ್ಲಿ ಉಂಟಾ ಗುರುತು ಆಧಾರ? ಕೊಡ. ನೋಡು, ಒಬ್ಬರ ಆಧಾರ ಇನ್ನೊಬ್ಬರಿಗೆ ಆಗುದಿಲ್ಲ. ಅವರವರದ್ದೇ ಸ್ವಂತದ್ದೇ ಬೇಕು. ಹೌದಾ? ಅಂದ್ರೆ ಅವನ್ ಏನು ಗುರುತು ಆಧಾರ ಅಂದ್ರೆ? ಅದು ಗುರುತು ಏನಾಯ್ತು? ಮದುವೆ ಬೇಕಾ? ಏನು ಹೇಳಿದ್ದಾನೆ ಹೇಳು. ಅವ ಹೇಳಿದ ಹಾ. ಮೊದಲು ಮದ್ವೆಯಾಗಬೇಕೆಂದರೆ ನನ್ನ ಅಣ್ಣನ ಒಪ್ಪಿಗೆ ಬೇಕು. ಅದಕ್ಕೆ ಗುರುತು ತರಬೇಕೆಂದ ಎಂದ. ಓಹೋ, ಅದಕ್ಕಾಗಿ ಒಪ್ಪಿಗೆ. ನೇರವಾಗಿ ನಿನ್ನ ಬಳಿ ಬಂದಿದ್ದೇನೆ. ಸರಿ ಸರಿ. ಅದು ಗುರುತು ತರಲಿಕ್ಕೆ. ಹಾ, ಅರ್ಥವಾಯಿತು. ಅಣ್ಣನ ಒಪ್ಪಿಗೆ ಬೇಕು, ಅರ್ಥಾತ್ ಅಣ್ಣನ ಅಂಗೀಕಾರ ಮುದ್ರೆ ಇದ್ದರೆ ತದನಂತರ ಆತ ನಿನ್ನನ್ನು ಲಗ್ನವಾಗುತ್ತಾನೆ. ಹೌದಯ್ಯ. ಅದಕ್ಕಾಗಿ ಅಣ್ಣನ ಒಪ್ಪಿಗೆ ಸೂಚಿಸುವ ಗುರುತನ್ನು ಹಿಡಿದು, ಸರಿ ಅಲ್ವೇ? ಹಾ, ಅದೇ. ಅರ್ಥವಾಯಿತು. ಹೇಗೆ ಕೊಡಲಿ ಗುರುತು? ಕೈಯಲ್ಲಿ ಕೊಡು. ಛೇ, ಕೈಯಲ್ಲಿ ನಾನು ಬರೆದು ಕೊಟ್ಟರೆ ಅದು ನೀನೇ ಬರೆದದಂದು ಆಗುದಿಲ್ವೇನೆ? ಹೌದಲ್ಲ? ಏನು ಮಾಡೋಣ ಹಾಗಾದರೆ? ಏನು ಮಾಡೋಣ? ತಲೆಯಲ್ಲಿ ಬರ್ಕೊಡು. ಹೀಗಾಗಲೇ ಬ್ರಹ್ಮ ಬೇಕಾದಷ್ಟು ಹಣೆ ಬರೆದಿದ್ದಾನೆ. ಹೌದಲ್ಲ? ಹಣೆ ಬರ ಎಲ್ಲಿ ಯಾರಿಗೆ ಏನಿರ್ತದೋ ಅದೇ ಆಗುದು. ಹೌದು. ನನಗೂ ಹೀಗೆ ಅದೇ ಆಗ್ತಾ ಉಂಟಲ್ಲ. ಸರಿ ಸರಿ. ಏನು ಮಾಡೋಣ? ಹೇಗೆ ಗುರುತು ಕೊಡುವುದು? ಹೌದಲ್ಲ? ಹೇಗೆ ಗುರುತು ಕೊಡುವ? ಹಾ, ನಾನೇ ಸೂಚಿಸ್ತೇನೆ. ಸೂಚಿಸು ಅಂದ್ರೆ? ಹೌದು, ನೀನು ಸ್ವಲ್ಪ ಬಾಗಿ ನಿಲ್ಲು. ಅದಾಗಲ್ಲ ಅಯ್ಯ. ನಿನ್ನ ಬೆನ್ನ ಮೇಲೆ ನಾನು ಬರೆದು ಕಳಿಸ್ತೇನೆ. ಹಾಗೆಯಾ? ಹಾಗೆ ಆಗ್ತದಾ? ಹಾಗೆ ಸಂಶಯ ಮೂಡುದಿಲ್ವಾ? ಇಲ್ವೇ ಇಲ್ಲ. ಯಾರಿಗಾದರೂ ತಮ್ಮ ಬೆನ್ನ ಮೇಲೆ ಲೇಖನವನ್ನು ಬರೆಯಲು ಸಾಧ್ಯವಾಗುತ್ತದೆಯೇ? ಹೌದಲ್ಲ? ಅದೂ ಸತ್ಯ. ಇರ್ಲಿ. ಆಗಲಿ, ಮದುವೆ ಬೇಕೋ ಬೇಡೋ ನಿರ್ಧರಿಸಿ ಮತ್ತೆ ಮಾತು. ನನ್ಗೆ ಮದುವೆ ಬೇಕಯ್ಯ. ಭಾವ ಭಾವ ಭಾವ. ಭಾವ, ಏನು ಭಾವ ನೀವು ಹೀಗೆ ಮಾತಾಡೋದು? ಭಾವ ಸ್ವಲ್ಪ ಅಧಿಕವಾಯಿತು. ಇರ್ಲಿ, ಮದುವೆ ಬೇಕು. ಬೇಕು. ಬಗ್ಗಿ ನಮಸ್ಕರಿಸು, ನನ್ನ ಕಾಲನ್ನು ನಮಸ್ಕರಿಸು. ನಮಸ್ಕರಿಸಿದೆ ಬಾಬಾ. ಬಾ 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 ಬಾ, ಬರಿತೇನೆ. ಬಾಬಾರೆಂದು ಕರೆದು ಬೆನ್ನಿನ ಭಾಗದಿ ಮೂಗ ಕತ್ತರಿಪುದೆಂದು ಬರೆದು ಚೌದದಿ ಕಳುಗಿದ ರಘುರಾಮನು ನಿಜ ಅನುಜನ ಬಳಿಗೆ ಆಕೆಯನು ಕನ್ನೆ ಬಾಬಾರೆಂದು ಕರೆದು ಅನುಜನಾದ ಲಕ್ಷ್ಮಣನಿಗೆ ಅರ್ಥವಾಗುವಂತೆ ಬರೆದಿದ್ದೇನೆ. ಹೇಯ್ ಸುಂದರಿ, ಏನು ಸರಿಯಾದದ್ದನ್ನೇ ಬರೆದಿದ್ದೇನೆ. ಸರಿಯಾದದ್ದನ್ನೇ ಬರೆದಿದ್ದೇನೆ. ಶೀಘ್ರಾತಿ ಶೀಘ್ರವಾಗಿ ನಿನಗೆ ವಿವಾಹ. ವಿವಾಹ? ನಾನ್ ಮತ್ತೆ ಮದುವೆಯಾಗಿ ಬರ್ತೇನೆ. ಆಶೀರ್ವಾದ ಕೊಡ್ಬೇಕು. ಹೋಗಿ ಬಾ, ಹೋಗಿ ಬಾ, ಶುಭವಾಗಲಿ. ಏನೋ ಗುರುತು ಬರ್ದಿದ್ದಾರಂತೆ, ನೋಡುವ. ಆತನ ಬಳಿ ಸಾರುತ್ತೇನಂತೆ. ಇನ್ನೇಕೆ ತಡ? ಲಕ್ಷ್ಮಣ, ಲಕ್ಷ್ಮಣ, ಬಾ ಬಾ, ನಮ್ಮಿಬ್ಬರಿಗೆ ಮದುವೆ. ಲಕ್ಷ್ಮಣ, ಬಾ ಲಕ್ಷ್ಮಣ. ಎಲ್ಲಿ ಗುರುತನ್ನು ತಂದೆಯ ಗುರುತು ಮತ್ತೆ ಮೊದಲು ಮದುವೆ ಮತ್ತೆ ಗುರುತು. ಇಲ್ಲ, ಮೊದಲು ಮದುವೆ ಮತ್ತೆ ಗುರುತು. ಯಾಕೆ ಇಷ್ಟು ನೀನು ಆಟ ಮಾಡ್ತಿ? ಹೇಳು, ಗುರುತೆಲ್ಲಿ? ಗುರುತು ಮತ್ತೆ ಲಕ್ಷ್ಮಣ. ಮೊದಲು ಮದ್ವೆ ಆಗೋಣ ಬಾ ಲಕ್ಷ್ಮಣ. ನನಗೆ ಅವಸರ ಉಂಟು, ನಿನಗೇನು ಅರ್ಥವಾಗುವುದಿಲ್ಲ. ಇಲ್ಲ ಇಲ್ಲ, ಮೊದಲು ಗುರುತು. ಏನು ಲಕ್ಷ್ಮಣ, ನಿನಗೆ ಗುರುತು ನೋಡಲೇಬೇಕಾ? ನೋಡ್ಲೇಬೇಕು. ಏನಯ್ಯ ನೀನು ಹೀಗೆ ಮಾತನಾಡುವೆ? ಇವನೊಬ್ಬ. ಗುರುತು ತೋರಿಸ್ಲೇಬೇಕಾ? ತೋರಿಸ್ಲೇಬೇಕು. ಆಯ್ತು, ನೋಡು ಗುರುತನ್ನು. ಏನಿದು? ನೋಡಿದೆ. ಅಣ್ಣನನ್ನೇ ನೋಡಿ
ಮೋಹನಕಾರಿ. ಎಲ್ಲ ಹೆಣ್ಣೆ, ನನ್ನ ಅಣ್ಣನ ಬಳಿ ಹೋಗಿ ಬಣ್ಣ ಬಣ್ಣದ ಮಾತುಗಳನ್ನಾಡಿ ಈಗ ಇಲ್ಲಿಗೆ ಬಂದು ಇನ್ನೂ ವಿಕಾರಿಯಾಗಿ ಮಾತನಾಡುತ್ತಿರುವೆಯಲ್ಲ. ನಿನಗೆ ಚಂದದ ಹುಡುಗರೇ ಬೇಕೆ? ತೆಗೆ ತೆಗೆ, ಏನೂ ನಿನಗೆ ಮದುವೆಯಾಗಬೇಕಲ್ಲವೇ? ಬಾ, ಇತ್ತ ಬಾ, ಹೀಗೆ ಬಾ. ಇತ್ತ ಬರಲಿಲ್ಲದ ಹಸ್ತವ ಕಡುಗದಿಂದಲೇ ಕತ್ತರಿಸಿದ. ಎಲ್ಲ ಹೆಣ್ಣೆ, ಒಳಗಿನಿಂದ ಒಂದು ಮುಖ, ಹೊರಗಿನಿಂದ ಒಣಪು ಒಯ್ಯಾರವನ್ನು ಮಾಡಿಕೊಂಡು ಬಂದಿರುವೆಯಲ್ಲ. ನಿನ್ನ ಗುಟ್ಟು ಮೊದಲೇ ರಟ್ಟಾಗಿದೆ. ನಿನ್ನ ವಿಷಯ ನನಗೆ ಎಲ್ಲ ಅರಿತಿದೆ. ಇಗೋ ಈ ಕತ್ತಿಯ ಪ್ರಭಾವ ಏನು ಬಲ್ಲೆಯಾ? ಕೆತ್ತುತ್ತೇನೆ. ಮತ್ತೆ ಕೂಗಿದಳ ಸುರೆ ಮೂರನ ಬತ್ತುವಂತೆ. ಎಲ್ಲ ಹೆಣ್ಣೆ, ಒಂದು ಹೆಣ್ಣಿಗೆ ಮಾನದ ಪ್ರತೀಕವಾಗಿರುವ ಎದೆ ಕಲಶಗಳನ್ನು ಕೆಡು ಕಾರ್ಯಕ್ಕೆ ಬಳಸುತ್ತೀಯಲ್ಲ. ಬಾ, ಇಲ್ಲ ನಿಲ್ಲು, ಮಾತು ಮುಂದುವರಿಸಲಿಕ್ಕೆ ಬಿಡು. ಒಂದು ಹೆಣ್ಣಿಗೆ ಮಾನದ ಪ್ರತೀಕವಾಗಿರುವ ಎದೆ ಕಲಶಗಳನ್ನು ಕೆಡು ಕಾರ್ಯಕ್ಕೆ ಬಳಸುತ್ತಿರುವೆಯಲ್ಲ. ಎಲ ಕೊಬ್ಬಿದ ಹೆಣ್ಣೆ, ಸಾರಿ ಹೇಳ್ತಾ ಇದ್ದೇನೆ. ಬಾ, ಮಾನವನಿಗೆ ಅಮೂಲ್ಯವಾದದ್ದು ಮೂಗು. ಆ ಭಾಗ ನಿನಗ್ಯಾಕೆ? ಇಗೋ ಈ ಕತ್ತಿಯನ್ನು ನಿನ್ನ ಮೂಗೆ ಹಾಕಿ ಸೀಳಿ ಬಿಡುತ್ತೇನೆ. ಇವನೊಬ್ಬ ಅಣ್ಣ ತಮ್ಮಂದಿರು ಒಟ್ಟಿಗೆ ಸೇರಿ ಏನಂತ ಮಾಡುದು ಅಪ್ಪ ಇವರು? ನನ್ನನ್ನು ಈ ರೀತಿ ಅವಸ್ಥೆಯನ್ನು ತಂದಿರಲ್ಲ. ಇವರನ್ನು ಬಿಡ್ತೇನೆ ಅಂತ ನಿನ್ನ ಸತಿಯ ತಂದೀವೇನು ಎಲ್ಲ ಗಂಡಸೆಂಬ ಬಂಡ. ಏ ರಾಘವ, ಏನು ನೀವಿಬ್ಬರು ಸೇರಿ ನನ್ನೊಟ್ಟಿಗೆ ಆಟವಾಡುವುದ? ಏನೋ ನಿಮ್ದಿದ ಅವಸ್ಥೆ? ನನಗೆ ಈ ಅವಸ್ಥೆಯನ್ನು ತಂದಿರಲ್ಲ. ಇದನ್ನು ನಾನು ಯಾವಾಗಲೂ ಮರೆಯಲಾರೆ. ಇನ್ನೇನಂದೆ, ತಮ್ಮನೊಂದಿಗೆ ಸೇರಿ ನನಗೆ ಈ ದುರವಸ್ಥೆ. ಬಿಡಲಾರೆ ಬಿಡಲಾರೆ, ನಿಮ್ಮನ್ನು ಯಾವ ಕಾರಣಿಗೂ ಬಿಡಲಾರೆ.
ಮಣ್ಣು ಮತ್ತೆ ಗತಿ ಕಾಣಿಸುತ್ತೇನೆ. ಏಯ್ ಮಂದ ಅಧಮ ನೀಚ ಎಲ್ಲ ನೀವೇ. ಏನು ನನಗೆ ಈ ದುರವಸ್ಥೆ ತಂದಿರಲ್ಲ. ನಿಮಗೆ ಏನು ಮಾಡ್ತೇನೆಂದು ಬಲ್ಲಿರ? ನೋಡಿ, ನೋಡ್ತಾ ಇರಿ. ಮೊದಲೆಲ್ಲ ಬರೆದಿಟ್ಟುಕೋ, ನಿನ್ನ ಬೇಡ ನಾನು ಬೇಡ ಬೆಂಡ ಹೋಯ್ತೇನೋ. ಏನೋ ಏನಂದೆ? ನಾನು ಹೆಣ್ಣಲ್ಲ, ನೀನು ಗಂಡಸ. ನೀನೋರ್ವರು, ಇಬ್ಬರು ಗಂಡಸು ಸೇರಿ ಓರ್ವ ಮಹಿಳೆಗೆ ಹೀಗೆ ಮಾಡಿದಿರಲ್ಲ. ಏನು ನಿಮಗೆ ಹಕ್ಕು? ಎಲ್ಲ ಈ ದುಷ್ಕೃತ್ಯ ನಾನು ಯಾವಾಗಲೂ ಎಂದಿಗೂ ಮರೆಯಲಾರೆ. ಏನೆಂದೆ? ಇನ್ನು ನಿನ್ನ ಬಳಿಯಲ್ಲಿದ್ದಾಳಲ್ಲ ಆ ಸೀತೆ, ಅವಳನ್ನು ಈ ರೇಲು ಲೋಕದಲ್ಲಿ ಮುಚ್ಚಿಡು. ನಾನು ನಮ್ಮ ಅರಮನೆಯಲ್ಲಿ ಅವರು ಬರಲೇಬೇಕು, ನಮ್ಮಾಳು ಆಗಲೇಬೇಕು. ನೆನಪಿಟ್ಟುಕೋ, ಈ ಪ್ರಕರಣ ಯಾವಾಗಲೂ ನೆನಪಿರಲಿ ನಿನಗೆ. ನಾನು ಈ ವಿಚಾರವನ್ನು ನಮ್ಮನೆಯಲ್ಲಿ ಹೇಳುತ್ತೇನಂತೆ. ಏನು ಬೇಕಿದ್ರೆ ಮಾಡಿಕೋ, ಹೋಗೋ. ಲಕ್ಷ್ಮಣ ಅಣ್ಣ. ಹೋದಳು, ಹಾ ಬೊಬ್ಬಿರೀತ ಬಂದಳು, ಹೌದು. ಬೊಬ್ಬಿರೀತ ಸಾಗಿದಳು. ಹಾ ಅಂಕೆ ಮೀರಿ ವರ್ತಿಸಿದ ರಾಕ್ಷಸಿಗೆ ಹಾ ತಕ್ಕ ಶಾಸ್ತಿಯನ್ನು ನೀನು ಮಾಡಿದೆ. ಹಾ ಬೊಬ್ಬಿರೀತ ಇದ್ದಂತ ಅವಳ ಸಮ್ಮುಖದಲ್ಲಿ ಹಾ ನಾನು ಶಾಂತ ಸ್ವರೂಪನಾಗಿದ್ದೆ. ಯಾಕೆ? ಯಾಕೆ? ಆ ಬೊಬ್ಬಿರಿಯುವ ರಕ್ಕಸಿಯ ಹಾಗೆ ಹಾ ನಾವೂ ಬೊಬ್ಬಿರೀತ ಸಾಗಿದರೆ ಹಾ ನಮಗೇನು ವ್ಯತ್ಯಾಸ ಅಲ್ವೇನೋ? ಹಾ ತಮ್ಮ, ಪಂಚವಟಿಯ ಈ ಸುಂದರ ತಾಣದಲ್ಲಿ ಹಾ ಇಂಥದ್ದೊಂದು ಪ್ರಕರಣ ನಡೆದು ಹೋಯ್ತಲ್ಲ, ಹಾ ನಾಸಾಛೇದನವಾಗಿ ಹೋಯಿತು. ಹಾ ಏನು ಮಾಡೋಣ? ಹ್ಮ್ ಭವಿತವ್ಯಂ ಭವಿತ್ಯೇವ ಎಂದು ಹೇಳುತ್ತಾರೆ. ಹಾ ಆಗುವುದನ್ನು ನಾವು ತಪ್ಪಿಸಲು ಸಾಧ್ಯ ಉಂಟೇ ತಮ್ಮ? ಇಲ್ಲವೇ ಇಲ್ಲ. ಹಾ ಪುರುಷಾತಿಕ್ರಮಣವನ್ನು ನಡೆಸಿದ ಈಕೆಗೆ ತಕ್ಕ ಶಾಸ್ತಿ ನಿನ್ನಿಂದಾಯಿತು. ಹಾ ತಮ್ಮ, ಅಣ್ಣ. ಇನ್ನು ಮುಂದೆ ಹಾ. ಈ ರಾಕ್ಷಸಾದಿಗಳ ಬಗ್ಗೆ ಹಾ. ನಾವು ಮೈಯೆಲ್ಲ ಕಣ್ಣಾಗಿ ನಾವು ವ್ಯವಹರಿಸ್ಬೇಕಲ್ವೇನೋ? ಹೌದೌದು. ಆಗಲಿ, ಮುಂದೆ ಏನಾಗುತ್ತದೋ ನಿರೀಕ್ಷೆಯಲ್ಲಿರೋಣ. ಹೀಗೆ ಬಾ. ಹಾಗೆ ಆಗಲಿ.